ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಷ್ಟು ಮಂದಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಸಿದ್ಧವಾಗಿದ್ದೀರಿ? ಎಷ್ಟು ಮಂದಿ ಸಂತೋಷವಾಗಿದ್ದೀರಿ? ಪ್ರೈಸ್ ಲಾರ್ಡ್. ರೆಡಿನಾ? ದೇವ್ರ ನಾಮಕ್ಕೆ ಮಹಿಮೆ ಆಗಲಿ. ಈ ಬೆಳಗಿನ ವೇಳೆಯಲ್ಲಿ ವಾಗ್ದಾನನ ಆಶೀರ್ವಾದನ ಎಂಬುದಾಗಿ ನಾವು ನೋಡಲಿಕ್ಕೆ ಹೋಗೋರಾಗಿ ಕಾಣಪಡ್ತೇವೆ. ಎಷ್ಟು ಮಂದಿಗೆ ವಾಗ್ದಾನ, ಎಷ್ಟು ಮಂದಿಗೆ ಆಶೀರ್ವಾದ ಬೇಕು? ಪ್ರೈಸ್ ಅಲ್ಲ. ವಾಗ್ದಾನನ ಆಶೀರ್ವಾದನ ಕೇಳಲಿಲ್ಲ. ವಾಗ್ದಾನ. ಹಾಗಾದ್ರೆ ಆಶೀರ್ವಾದ, ವಾಗ್ದಾನ ಬೇಕಾ ಆಶೀರ್ವಾದ ಬೇಕಾ? ಆಶೀರ್ವಾದ ಬೇಕನ್ನೋರು ಮಾತ್ರ ಆಮೇನ್ ಅಂತ ಹೇಳ್ರಿ. ವಾಗ್ದಾನ ಮಾತ್ರ ಬೇಕನ್ನೋರು ಆಮೇನ್ ಅಂತ ಹೇಳ್ರಿ. ಪ್ರೈಸ್ ಲಾರ್ಡ್. ಸೊ ಆಶೀರ್ವಾದ ಅಂದ್ರೆ ಏನು, ವಾಗ್ದಾನ ಅಂದ್ರೆ ಏನು? ಎಲ್ಲರೂ ಆಶೀರ್ವಾದದ ಮೇಲೆ ನಮಗೆ ಗಮನವುಳ್ಳವರಾಗಿ ಕಾಣಪಡ್ತೇವೆ. ಗಮನಿಸ್ರಿ, ಆಶೀರ್ವಾದ ಬರ್ಬೋದು, ಆಶೀರ್ವಾದ ಹೋಗ್ಬೋದು. ಆಶೀರ್ವಾದ ಇರುತ್ತೆ, ನಾಳೆ ಇಲ್ಲದೆ ಹೋಗುತ್ತೆ. ಇವತ್ತು ಒಂದು ವೇಳೆ ಇಲ್ಲ, ನಾಳೆ ನಮಗೆ ಆಶೀರ್ವಾದ ಸಿಗ್ಬೋದು. ಆದರೆ ವಾಗ್ದಾನ ಎಂಬುವಂಥದ್ದು ಅದು ಒಂದು ಸಾರಿ ದೇವರು ಮಾಡಿಬಿಟ್ರೆ ಅದನ್ನ ಎಂದೆಂದಿಗೂ ದೇವರು ಅದನ್ನ ಮಾರ್ಪಡಿಸುವುದಿಲ್ಲ, ತೆಗೆದುಹಾಕಲ್ಪಡುವುದಿಲ್ಲ. ಹಲ್ಲೆಲೂಯ. ಅದಕ್ಕೆ ನಾವು ಆಶೀರ್ವಾದದ ಹಿಂದೆ ಹೋಗುವರಲ್ಲ, ಆಶೀರ್ವಾದವನ್ನ ದೃಷ್ಟಿಸಿ ನೋಡುವರಲ್ಲ, ಆಶೀರ್ವಾದಗಳನ್ನ ನಂಬುವವರಲ್ಲ. ನಾವು ವಾಗ್ದಾನಗಳನ್ನ ನಂಬುವವರು. ವಾಗ್ದಾನ ಮಾಡಿದಾತನು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯ. ವಾಗ್ದಾನವನ್ನು ಹೊಂದಿದಂತ ವ್ಯಕ್ತಿ ಅವನು ಎಂದೆಂದಿಗೂ ಯಾವಾಗಲೂ ಆಶೀರ್ವಾದವುಳ್ಳವನಾಗಿನೇ ಇರುವನಾಗಿರುತ್ತಾನೆ. ವಾಗ್ದಾನ ಮಾಡಲ್ಪಟ್ಟಂತ ವ್ಯಕ್ತಿ ಒಂದು ವೇಳೆ ಅವನಿಗೆ ಎಲ್ಲವೂ ಶೂನ್ಯವಾದರೂ, ಎಲ್ಲವೂ ಕಳೆದು ಹೋದರು, ಎಲ್ಲವೂ ನಷ್ಟಪಟ್ಟರು, ಏನೂ ಇಲ್ಲದವನಾಗಿ ನಿರ್ಗತಿಯಲ್ಲಿ ಬೀದಿಯಲ್ಲಿ ಇದ್ದರೂ ವಾಗ್ದಾನ ಅವನ ಮೇಲೆ ಇತ್ತಂದ್ರೆ ದೇವರು ಅವನನ್ನ ಬೀದಿಯಲ್ಲಿ ತಿಪ್ಪೆಯಲ್ಲಿ ಇದ್ದವನನ್ನ ಸಿಂಹಾಸನದಲ್ಲಿ ಕುಂಡ್ರಿಸುವವನಾಗಿದ್ದಾನೆ. ಒಬ್ಬ ಆಶೀರ್ವಾದ ಹೊಂದಿದ ವ್ಯಕ್ತಿ ಒಂದು ವೇಳೆ ಅವನು ಬೀದಿಗೆ ಬಂದ್ರೆ ಅವನು ಜೀವಿತದಲ್ಲಿ ಮತ್ತೆ ಅವನೇನ್ ಮಾಡಕ್ಕಾಗಲ್ಲ, ತಲೆ ಎತ್ತಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ನಮಗೆ ಆಶೀರ್ವಾದಗಳ ಹಿಂದೆ ನಾವು ಹೋಗುವರಾಗಿ ಕಾಣಲ್ಪಡದಂತೆ ವಾಗ್ದಾನಗಳನ್ನು ಮಾಡಿದಾತನ ದೇವರ ಮೇಲೆ ಈ ಮುಂಜಾನೆ ವೇಳೆಯಲ್ಲಿ ನಂಬಿಕೆಯನ್ನ ಇಟ್ಟವರಾಗಿರಿ. ಈ ಬೆಳಗಿನ ವೇಳೆಯಲ್ಲಿ ಇಲ್ಲಿ ಕೂಡಿ ಬಂದಂತ ನಿಮ್ಮೆಲ್ಲರಿಗೂ ದೇವರು ವಾಗ್ದಾನಗಳನ್ನ ಮಾಡಿ ಆತನು ನಿಮ್ಮನ್ನು ಕರೆದವನಾಗಿದ್ದಾನೆ. ಈ ಬೆಳಗಿನ ವೇಳೆಯಲ್ಲಿ ನಿಮಗೂ ನಮಗೂ ದೇವರು ವಾಗ್ದಾನವೆಂಬ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನೀನು ನನ್ನನ್ನು ನಂಬುವುದಾದರೆ, ನೀನು ನನ್ನನ್ನು ಅಂಗೀಕರಿಸಿಕೊಳ್ಳುವುದಾದರೆ, ನೀನು ನನ್ನ ಬಳಿಗೆ ಬರುವುದಾದರೆ, ಇಗೋ ಅಬ್ರಾಮನಿಗೆ ಉಂಟಾದಂತ ಆಶೀರ್ವಾದಗಳು ಎಂಬುದಾಗಿ ಹೇಳಲಿಕ್ಕೆ ಬದಲಾಗಿ ಅಬ್ರಾಮನಿಗೆ ಉಂಟಾದಂತ ವಾಗ್ದಾನಗಳಲ್ಲಿ ನಾವೆಲ್ಲರೂ ಏನಾಗಿದ್ದೀವಿ? ಒಡಂಬಡಿಕೆಯನ್ನ ಮಾಡಿಕೊಂಡವರಾಗಿದ್ದೇವೆ. ಸೊ ಪ್ರಾಮಿಸಸ್, ನಾಟ್ ಬ್ಲೆಸ್ಸಿಂಗ್ಸ್, ಪ್ರಾಮಿಸಸ್, ವಾಗ್ದಾನಗಳು ಹೌದೆಂಬುದಾಗಿ, ಆಮೇನ್ ಎಂಬುದಾಗಿ ನಿನ್ನ ಜೀವಿತದಲ್ಲಿ ನಿಮಗೆ ಅದು ಮುದ್ರೆ ಹಾಕಿದೆ. ನೀವು ಆಶೀರ್ವಾದಗಳಿಗೂ ವಾಗ್ದಾನಗಳಿಗೂ ಹಕ್ಕುದಾರರಾಗಿದ್ದೀರಿ. ಹಲ್ಲೆಲೂಯ. ವಾಗ್ದಾನಗಳಿಗೆ ನಾವು ಬಾಧ್ಯರು ಆಗಿದ್ದೇವೆ. ಎಫೆಸರ ಪತ್ರಿಕೆ ಅದರಲ್ಲಿ 2ನೇ ಅಧ್ಯಾಯ 12ನೇ ವಚನವನ್ನು ನಾವು ಓದಿಕೊಳ್ಳೋಣ. 2ನೇ ಅಧ್ಯಾಯ 12ನೇ ವಚನವನ್ನು ನಾವು ಓದಿಕೊಳ್ಳುವ. ಎಫೆಸರ ಪತ್ರಿಕೆ 2:12. ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯೇಲ್ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. 13. ಈಗಲಾದರೋ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ಆಮೆನ್. ಒಂದು ಆಮೆನ್ ಇಲ್ವಾ? ಒಂದು ಆಮೆನ್ ಹೇಳಿಸ್ಕೊಳ್ಬೇಕಾ ದೇವರು? ಅಲ್ಲ, ನೀವೇ ಹೇಳ್ಬೇಕು ಆಮೆನ್.
ಹಲ್ಲೆಲೂಯ. ಸರಿ, ಅದೊಂದು ಆಮೇನ್ ಅಂತ ಹೇಳೋಣವಾ? ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವನ್ನ ಕೇಳುವಾಗಲೇ ಸ್ವೀಕಾರದಿಂದ ಕೇಳ್ರಿ. ದೇವರ ವಾಕ್ಯವನ್ನು ಕೇಳುವಾಗಲೇ ವಿಶ್ವಾಸದಿಂದ ಕೇಳ್ರಿ. ದೇವರ ವಾಕ್ಯವನ್ನು ಕೇಳುವಾಗಲೇ ಅದರ ಮೇಲೆ ತಿಳುವಳಿಕೆಯಿಂದ, ಗ್ರಹಿಕೆಯಿಂದ ನೀವು ಕೇಳುವಾಗ ದೇವರ ವಾಕ್ಯ ನಿಮ್ಮ ಹೃದಯ ಎಂಬ ನೆಲದಲ್ಲಿ ಬಿದ್ದು ವಾಕ್ಯವೇ 30, 60, 100ರಷ್ಟು ವಾಗ್ದಾನಗಳನ್ನು, ಆಶೀರ್ವಾದಗಳನ್ನು, ಫಲಗಳನ್ನು ನಿಮ್ಮ ಜೀವಿತದಲ್ಲಿ ಉಂಟು ಮಾಡುವಂಥದ್ದಾಗಿ ಕಾಣಲ್ಪಡುವಂಥದ್ದಾಗಿರುತ್ತದೆ. ಸೊ ಇಲ್ಲಿ ದೇವರ ವಾಕ್ಯ ನೋಡುತ್ತೇವೆ, ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರೇಲಿನ ಅಕ್ಕಿನಲ್ಲಿ ಪಾಲು ಇಲ್ಲದವರಾಗಿದ್ದರು. ಸೊ ಅದೇ ನೋಡುತ್ತೇವೆ, ಇಸ್ರೇಲರ ಹಕ್ಕು ಏನು, ಇಸ್ರೇಲರ ಬಾಧ್ಯತೆ ಏನು, ಇಸ್ರೇಲರಿಗೆ ಉಂಟಾದಂಥ ಅವರ ಪೌರತ್ವ, ಅವರ ಹಕ್ಕು, ಅವರ ಬಾಧ್ಯತೆ ಏನಪ್ಪ ಅಂದರೆ ಅಬ್ರಾಮನಿಗೆ ಉಂಟಾದ ಆಶೀರ್ವಾದಗಳಲ್ಲ, ಅಬ್ರಾಮನಿಗೆ ಉಂಟಾದಂಥ ವಾಗ್ದಾನಗಳು. ಎಲ್ಲರೂ ಹೇಳ್ರಿ, ಏನಾಗಿದೆ? ಅಬ್ರಾಮನಿಗೆ ಉಂಟಾದ ವಾಗ್ದಾನಗಳಲ್ಲಿ ಇಸ್ರೇಲರಿಗೆ ಏನಿತ್ತು? ಹಕ್ಕು, ಪಾಲು, ಅವರು ಬಾಧ್ಯರು ಆಗಿದ್ದರು. ಮೊದಲು ನಾವು ಇಸ್ರೇಲಿನ ಹಕ್ಕಿನಲ್ಲಿ ಪಾಲುಗಾರರಾಗಿ, ಅಂದರೆ ಅಬ್ರಾಮನಿಗೆ ಉಂಟಾದ ವಾಗ್ದಾನದಲ್ಲಿ ನಮಗೆ ಮೊದಲು ಪಾಲು ಇರಲಿಲ್ಲ. ಈಗಲಾದರೂ ನಾವೇನಾಗಿದ್ವಿ? ಮೊದಲು ದೂರವಾಗಿದ್ದಂಥ ನಾವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದರಿಂದ ಅಬ್ರಾಮನಿಗೆ ಉಂಟಾದಂಥ ಸಕಲ ವಿಧವಾದಂಥ ವಾಗ್ದಾನಗಳಿಗೆ ನೀವು ಮತ್ತು ನಾವು ಎಲ್ಲರೂ ಏನಿಕೊಂಡಿದ್ದೇವೆ? ಸೇರಿಕೊಂಡಿದ್ದೇವೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಒಂದು ಆಮೇನ್ ಅಂತ ಹೇಳೋಣವಾ? ಪ್ರಿಯ ದೇವ ಸಭೆಯೇ, ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ನಾವು ಆಶೀರ್ವಾದಗಳನ್ನು ಹೊಂದಿಕೊಂಡು ಈ ಲೋಕದಲ್ಲಿ ನಾವು ಒಂದು ವೇಳೆ ವಾಗ್ದಾನಗಳನ್ನು ಹೊಂದದೆ ಹೋದವರಾಗಿದ್ದರೆ ನಮ್ಮಂಥ ನಷ್ಟಪಟ್ಟವರು ಯಾರು ಈ ಲೋಕದಲ್ಲಿ ಇಲ್ಲ. ಈ ಲೋಕದಲ್ಲಿ ಅನೇಕರು ಆಶೀರ್ವಾದಗಳನ್ನು ಹೊಂದಿದವರಾಗಿದ್ದಾರೆ. ಆಶೀರ್ವಾದ ಅಂದರೆ ಜನರು ತಿಳ್ಕೊಂಡಿರುವ ಹಾಗೆ ಈ ಲೋಕದಲ್ಲಿ ಮನೆ, ಐಶ್ವರ್ಯ, ಬೆಳ್ಳಿ, ಬಂಗಾರ, ಆಸ್ತಿ, ಒಡವೆ ಇವುಗಳನ್ನು ಸಾಧಾರಣವಾಗಿ ಎಲ್ಲರೂ ಹೊಂದಿದವರಾಗಿದ್ದಾರೆ. ಇಲ್ಲಿ ದೇವರು ಆಶೀರ್ವಾದಗಳ ಬಗ್ಗೆ ಮಾತಾಡ್ತಿಲ್ಲ, ಆಶೀರ್ವಾದಕ್ಕಿಂತಲೂ ಶ್ರೇಷ್ಠವಾದದನ್ನ ದೇವರು ಮಾತಾಡುವನಾಗಿದ್ದಾನೆ. ನೀವು ಆಶೀರ್ವಾದದ ಮಕ್ಕಳು ಮಾತ್ರ ಅಲ್ಲ ಪ್ರಿಯರೇ, ನೀವು ಆಶೀರ್ವದಿಸಲ್ಪಟ್ಟವರಿಗಿಂತಲೂ ನೀವು ಶ್ರೇಷ್ಠರು, ಭಾಗ್ಯವಂತರು ಆಗಿದ್ದೀರಿ. ಯಾಕೆಂದರೆ ಯೇಸು ಬೈಬಲಲ್ಲಿ ಅನೇಕ ಕಡೆ ನೋಡ್ತೇವೆ, ನೀವು ಧನ್ಯರು, ನೀವು ಧನ್ಯರು, ನೀವು ಧನ್ಯರು, ನೀವು ಧನ್ಯರು ಎಂಬುದಾಗಿ. ಈ ಧನ್ಯರು ಅಂತ ಹೇಳುವಾಗ ನಾವೆಲ್ಲಿ ಧನ್ಯರು? ನಮಗೆ ಏನಿಲ್ಲ, ಒಂದು ಜೋಬಲ್ಲಿ ದುಡ್ಡಿಲ್ಲ, ನಮಗೆ ಸರಿಯಾಗಿ ಸಂಬಳ ಇಲ್ಲ, ಕೆಲಸ ಇಲ್ಲ, ಆರೋಗ್ಯ ಇಲ್ಲ. ಆದರೆ ಧನ್ಯರು ಧನ್ಯರು ಅಂತ ಹೇಳ್ತಾರಲ್ಲ, ನಾವು ನೆನೆಸ್ಕೊಂಡಿದ್ದೀವಿ ಆಶೀರ್ವಾದ ಅಂತ ಹೇಳಿದ್ರೆ ಆರೋಗ್ಯ, ಐಶ್ವರ್ಯ ಮತ್ತು ಸ್ಥಿತಿಗತಿಗಳು, ಸ್ಟೇಟಸ್ಗಳು ಬಹಳ ಲಕ್ಸುರಿಯಾಗಿ ಇರುವಂಥದ್ದು ಆಶೀರ್ವಾದ ಎಂಬುದಾಗಿ. ಪ್ರಿಯರೇ, ಅವುಗಳು ಸಹ ಒಂದು ವಿಧಾನದಲ್ಲಿ ಆಶೀರ್ವಾದ ಎಂಬುದಾಗಿ ಎಣಿಸಲ್ಪಟ್ಟರೂ ಸಹ ದೇವರ ಮನಸ್ಸಿನಲ್ಲಿ, ದೇವರ ಯೋಜನೆಯಲ್ಲಿ ಅವರೆಲ್ಲರಿಗಿಂತಲೂ ದೇವರು ವಾಗ್ದಾನ ಹೊಂದಿದಂಥ ನಿಮ್ಮನ್ನು ಆತನು ಒಡಂಬಡಿಕೆಯನ್ನ ನಿಮ್ಮೊಂದಿಗೆ ಮಾಡಿಕೊಂಡಿದ್ದಾನೆ. ಪ್ರೇರೆ, ಈ ವಾಗ್ದಾನಗಳನ್ನ ಹೊಂದಿರುವಂತ ನಾವುಗಳು ಒಡಂಬಡಿಕೆಯನ್ನ ದೇವರೊಂದಿಗೆ ನಮಗೇನಾಗಿದೆ? ಉಂಟಾಗಿದೆ. ಹಲ್ಲೆಲೂಯಾ. ಒಡಂಬಡಿಕೆ, ದ ಅಗ್ರಿಮೆಂಟ್. ದೇವರಿಗೂ ಆ ವಾಗ್ದಾನ ಹೊಂದಿದಂತ ನಮಗೆ ಸುಮ್ಮನೆ ವಾಗ್ದಾನ ಮಾಡಿದೆ ಅಂತ ಬಾಯಲ್ಲಿ ಹೇಳಿಲ್ಲ. ಒಂದು ಮನೆಯನ್ನು ನಾವು ಕೊಂಡುಕೊಳ್ಳುವಾಗ ಅಲ್ಲಿ ಸುಮ್ಮನೆ ನಾನು ಕೊಂಡುಕೊಂಡಿದ್ದೀನಿ ಅಂತೇಳಿ ಯಾವ ಹಕ್ಕು ಪತ್ರ ಇಲ್ದೇನೆ, ಆ ಗೌರ್ಮೆಂಟ್ ಅಲ್ಲಿ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗ್ದೇನೆ ನಾನು ಕೊಂಡ್ಕೊಳ್ತೀನಿ ಅಂದ್ರೆ ಅದೊಂದು ಗ್ಯಾರಂಟಿ ಇಲ್ಲದೆ ಇರ್ಬೋದು. ನಾಳೆ ಏನಾದರೂ ಆಗ್ಬೋದು, ನಾಳೆ ಏನಾದರೂ ಬದಲಾಗ್ಬೋದು. ಆ ಒಂದು ಮನೆಯನ್ನು ನಾವು ಕೊಂಡುಕೊಳ್ಳುವಾಗ, ಒಂದು ಗಾಡಿನ ಕೊಂಡುಕೊಳ್ಳುವಾಗ ಅಲ್ಲಿ ಒಂದು ರಿಜಿಸ್ಟರ್ ಆಗುತ್ತೆ. ಅದೇ ತರ ದೇವರು ನಮಗೆ ವಾಗ್ದಾನವನ್ನು ಮಾಡಿದ್ದಾನೆ ಅಂತ ಹೇಳುವಾಗ ಪ್ರಿಯರೇ, ಬರೀ ಆತನು ಪುಸ್ತಕದಲ್ಲಿ ಬೈಬಲಲ್ಲಿ ಬರೆದದ್ದು ಮಾತ್ರವಲ್ಲ, ಆತನು
ಒಬ್ಬನೇ ಮಗನಾದ ಯೇಸುವನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟು ವಾಗ್ದಾನಗಳು ನಿನಗೂ ನನಗೂ ಮಾಡಲ್ಪಟ್ಟಿದೆ ಎಂಬುದಾಗಿ ಕ್ರಿಸ್ತ ಯೇಸುವಿನ ಮೂಲಕ ಆತನು ತನ್ನ ರಕ್ತವನ್ನು ಸುರಿಸಿದ್ರಿಂದ, ತನ್ನ ಜೀವವನ್ನು ನೀಡಿದ್ರಿಂದ, ತನ್ನ ಪ್ರಾಣವನ್ನು ನೀಡಿದ್ರಿಂದ ನಿನಗೆ ಆತನು ವಾಗ್ದಾನವನ್ನು ಮಾಡಿದ್ದನು, ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. ಸ್ವಲ್ಪ ಯೋಚನೆ ಮಾಡಿ ನೋಡ್ಕೊಡ್ರಿ. ನಾವು ಈ ವಾಗ್ದಾನಗಳನ್ನು ಹೊಂದಿಕೊಳ್ಳಲಿಕ್ಕೆ ಅರ್ಹರು, ಯೋಗ್ಯತೆ ಅಥವಾ ಯಾವ ಒಂದು ನಮಗೆ ಬೇಕಾದಂಥ ಯೋಗ್ಯತೆಗಳು ಇಲ್ಲದೆ ಇರುವಾಗಲೂ ದೇವರು ಇಷ್ಟು ಸಣ್ಣ ವ್ಯಕ್ತಿಯಾಗಿರುವಂಥ ನಮಗೆ, ಅಲ್ಪವಾಗಿರೋ ನಮಗೆ, ನಾವು ಸತ್ತರೆ ಯಾವಾಗ ಬೇಗ ಮಣ್ಣು ಮಾಡ್ರಿ, ಬೇಗ ಎತ್ರಿ ಅಂತ ಹೇಳ್ತಾರೆ. ಬದುಕಿರೋ ತನಕ ಮನುಷ್ಯನಿಗೆ ಬೆಲೆ ಇರುತ್ತೆ, ಸತ್ತ ಮೇಲೆ ಬೆಲೆ ಇಲ್ಲಲ್ಲ. ಬೇಗ ಮಣ್ಣು ಮಾಡ್ರಿ, ಬೇಗ ಎತ್ರಿ, ವಾಸನೆ ಬರುತ್ತೆ ಅಂತ ಹೇಳುವಂತ ಈ ಅಲ್ಪವಾದಂಥ ಈ ಮನುಷ್ಯನಿಗೆ ಎಷ್ಟು ದೊಡ್ಡ ದೇವರು, ಆಕಾಶವನ್ನು ಭೂಮಿ ಉಂಟು ಮಾಡಿದ ದೇವರು ಈ ಅಲ್ಪರಾದಂಥ ನಮಗೆ, ಗಣನೆಗೆ ಬಾರದಂಥ ಅಲ್ಪರಾಗಿರುವಂಥ ನಮಗೆ ಇಷ್ಟು ಶ್ರೇಷ್ಠವಾದಂಥ ವಾಗ್ದಾನಗಳನ್ನು ಮಾಡಿ ಒಡಂಬಡಿಕೆ ತನ್ನ ಸ್ವಂತ ರಕ್ತವನ್ನ ನೀಡಿ, ತನ್ನ ಜೀವವನ್ನು ನೀಡಿ, ತನ್ನ ಸ್ವಂತ ಮಗನನ್ನೇ ನಮಗೆ ಕೊಟ್ಟು ಒಡಂಬಡಿಕೆಗೆ ಗ್ಯಾರಂಟಿ ಯೇಸು ಕ್ರಿಸ್ತನ ಜೀವ, ಯೇಸು ಕ್ರಿಸ್ತನ ರಕ್ತ, ತನ್ನ ಒಬ್ಬನೇ ಮಗನಾದ ಯೇಸುವನ್ನೇ ತಂದೆಯಾದ ದೇವರು ಈಗೋ ನಾನು ನಿಮ್ಮೊಂದಿಗೆ ವಾಗ್ದಾನಗಳನ್ನ ಒಡಂಬಡಿಕೆ ಮಾಡಿಕೊಂಡಿದ್ದಕ್ಕೆ ಈಗ ನನ್ನ ಪ್ರಿಯ ಒಬ್ಬನೇ ಮಗನಾಗಿರುವ ಯೇಸುವನ್ನು ನಿಮಗೆ ಕೊಟ್ಟು ನಾನು ಗ್ಯಾರಂಟಿ ಮಾಡಿಕೊಳ್ತಾ ಇದ್ದೀನಿ. ಇದಕ್ಕಿಂತ ಬೇರೆ ಒಂದು ಗ್ಯಾರಂಟಿ, ಇದಕ್ಕಿಂತ ಬೇರೆ ಒಂದು ಒಡಂಬಡಿಕೆ, ಇದಕ್ಕಿಂತ ಶ್ರೇಷ್ಠವಾದಂಥ ಒಡಂಬಡಿಕೆ ಈ ಲೋಕದಲ್ಲಿ ದೇವರಿಗೆ ಯಾವುದು ಇಲ್ಲ. ಈ ಲೋಕದಲ್ಲಿ ಒಂದು ಮದುವೆ ಆಗುವಾಗ ಮದುವೆಗೆ ಒಂದು ಒಡಂಬಡಿಕೆ, ಒಂದು ಗುರುತು, ಮಾಂಗಲ್ಯ ಸೂತ್ರವನ್ನು ಕಟ್ತಾರೆ, ಉಂಗುರ ಹಾಕ್ತಾರೆ ಮತ್ತು ಬೈಬಲ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಮದುವೆಗೆ ಏನು ಗುರುತು? ಮದುವೆಗೆ ಗುರುತು ಮಾಂಗಲ್ಯ ಅಥವಾ ಉಂಗುರ ಅಥವಾ ಸತ್ಯವೇದವನ್ನು ಒಬ್ರಿಗೊಬ್ಬರು ಬದಲಾಯಿಸಿಕೊಳ್ಳುವುದರ ಮೂಲಕವಾಗಿ ಮದುವೆಗೆ ಗ್ಯಾರಂಟಿ ಗುರುತನ್ನು ಕೊಡುವಂಥವರಾಗಿ ಕಾಣುತ್ತದೆ. ಈ ಮಾಂಗಲ್ಯ ಸೂತ್ರ ಒಂದು ದಿನ ಏನಾಗುತ್ತೆ, ಇದು ಹಳೆದಾಗ್ಬೋದು, ಕಳೆದೋಗ್ಬೋದು, ಕಳೆತನ ಆಗ್ಬಿಡ್ಬೋದು. ಬೈಬಲ್ ಓದಿ ಒಂದು ದಿನ ಅದು ಹರಿದೋಗ್ಬಿಡ್ಬೋದು. ಉಂಗುರ ಏನಾದ್ರು ಕಷ್ಟ ಬಂದಾಗ ತೊಗೊಂಡೋಗಿ ಅಡ ಇಟ್ಟು ಮಾಡಿಬಿಡ್ಬೋದು. ಇದೆಲ್ಲ ನಶಿಸಿ ಹೋಗುವಂಥದ್ದು, ತುಕ್ಕಿಡಿಯುವಂಥದ್ದಾಗಿ ಇರ್ತದೆ. ಆದರೆ ದೇವರು ನಮ್ಮೊಂದಿಗೆ ಈ ವಾಗ್ದಾನಕ್ಕೆ ಒಡಂಬಡಿಕೆಯಾಗಿ ಶಾಶ್ವತವಾದ ಒಡಂಬಡಿಕೆ, ಶಾಶ್ವತವಾದ ನಿಯಮ, ಶಾಶ್ವತವಾಗಿರುವಂಥ ಏಕೈಕ ಪುತ್ರನಾಗಿರುವ, ನೆನ್ನೆ ಇಂದು ನಾಳೆ ಎಂದೆಂದಿಗೂ ಮಾರ್ಪಡದವನು, ಆದಿಯೂ ಅಂತ್ಯವೂ ಆಗಿರುವಂಥ ಯೇಸು ಕ್ರಿಸ್ತನನ್ನೇ ಈ ಗಣನೆಗೆ ಬಾರದಂಥ ಅಲ್ಪರಾದಂಥ ಅಪರಾಧಿಗಳಾಗಿದ್ದಂಥ ಪಾಪಿಗಳಾಗಿದ್ದಂಥ ನಮಗಾಗಿ ಇಂಥ ವಾಗ್ದಾನಗಳನ್ನು ಮಾಡಿದಂಥ ದೇವರು ತನ್ನ ಮಗನನ್ನೇ ಒಡಂಬಡಿಕೆಯಾಗಿ ಆತನು ಕೊಟ್ಟಿದ್ದಾನೆ. ಹಾಗಾದರೆ ಅಬ್ರಾಮನಿಗೆ ಮಾಡಿದಂಥ ವಾಗ್ದಾನಗಳು ಸುಮಾರು 7 ವಾಗ್ದಾನಗಳನ್ನು ದೇವರು ಅಬ್ರಾಮನಿಗೆ ಮಾಡಿದಾಗಿ ನಾವು ನೋಡುತ್ತೇವೆ. ಆದಿಕಾಂಡ 12ನೇ ಅಧ್ಯಾಯ ಅದರಲ್ಲಿ 1, 2, 3 ವಚನಗಳನ್ನು ನಾವು ಓದಿಕೊಳ್ಳೋಣ. ಓದುವಾಗ ಎಲ್ಲರೂ ನಿಮ್ಮ ಕಣ್ಣುಗಳನ್ನು ತೆರೆದು ಅಥವಾ ಕಿವಿಗಳನ್ನು ತೆರೆದು ದೇವರ ವಾಕ್ಯವನ್ನ ಗಮನಿಸಿ ನಾವು ಕೇಳುವಂತರಾಗಿ ನಾವು ಕಾಣಲ್ಪಡೋಣ. ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಗಮನಿಸಿ, ಆಶೀರ್ವದಿಸಿ. ಹಾಗೆ ಗಮನಿಸಿ, ಇಲ್ಲಿ ನೋಡುತ್ತೇವೆ ಫಸ್ಟ್ ದೇವರು ಅಬ್ರಾಮನಿಗೆ ಮಾಡುವಂತ ಆಶೀರ್ವಾದ, ನಾನು ನಿನ್ನನ್ನು ದೊಡ್ಡ ಜನಾಂಗವಂತೆ ಮಾಡಿ. ಎರಡನೇದಾಗಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. 3 ನೀನು ಆಶೀರ್ವಾದ ನಿಧಿಯಾಗುವಿ. 4 ನೀನು ಆಶೀರ್ವಾದ ನಿಧಿಯಾಗಿವಿ. ನಿನ್ನನ್ನು ಅರಸುವವರನ್ನು ಅರಸುವೆನು. 5 ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು. ಹೇಳು ಹಲ್ಲೆಲೂಯಾ, ಆಮೆನ್. ಎಷ್ಟು ವಾಗ್ದಾನಗಳನ್ನು ಮಾಡ್ತಾ ಇದ್ದಾನೆ. ನೀನು ದೊಡ್ಡ ಜನಾಂಗವಾಗುವಂತೆ, ಎಲ್ಲರೂ ಹೇಳ್ರಿ, ನೀನು ದೊಡ್ಡ ಜನಾಂಗವಾಗುವಿ.
ಆಶೀರ್ವದಿಸುವೆನು, ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದ ನಿಧಿಯಾಗಿವಿ, ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು, ನಿನ್ನ ಮೂಲಕ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಎಷ್ಟು ವಾಗ್ದಾನಗಳು! ಇದು ಆಶೀರ್ವಾದ ಅಲ್ಲ, ಇದು ವಾಗ್ದಾನಗಳು. ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಅನ್ನೋದು ಬೇರೆ, ಆದರೆ ಇಲ್ಲಿ ದೇವರು ಇಲ್ಲಿ ಅಬ್ರಾಮನಿಗೆ ವಾಗ್ದಾನವನ್ನ ಮಾಡ್ತಾ ಇದ್ದಾನೆ. ಈ ವಾಗ್ದಾನಗೆ ಅವನಿಗೆ ಮಾತ್ರ ಉಂಟಾದದಲ್ಲ, ಯೇಸು ಕ್ರಿಸ್ತನನ್ನ ನಂಬಿದ್ದಂತ ನಮ್ಮೆಲ್ಲರಿಗೂ ಮೂಲ ಪಿತನಾಗಿರುವ ಆತ ನಮಗೆ ತಾತ ಅಲ್ಲ, ಮೂಲ ಪಿತೃ, ಮೂಲ ತಂದೆ ಆಗಿದ್ದಾನೆ. ಆತನು ಅವಿಶ್ವಾಸದಲ್ಲಿ ಇರುವಂತ ನಮ್ಮೆಲ್ಲರಿಗೂ ಅಬ್ರಾಮನಿಗೆ ಉಂಟಾದ ಆಶೀರ್ವಾದಗಳು ಮಾತ್ರ ಅಲ್ಲ, ಅಬ್ರಾಮನಿಗೆ ಉಂಟಾದ ವಾಗ್ದಾನಗಳು ನಮಗೆ ಏನಾಗಿದೆ? ಉಂಟಾಗಿದೆ. ಹಲ್ಲೆಲೂಯ. ಈ ವಾಗ್ದಾನಗಳು ಹೇಳುವಾಗ ಅಬ್ರಾಮನು ಏನಾಗಿದ್ದ? ಅವನೊಬ್ಬ ಅನ್ಯನಾಗಿದ್ದ. ಅವನು ದೇವರನ್ನ ಅರಿಯದವನಾಗಿದ್ದನು, ಅನ್ಯ ದೇವರುಗಳನ್ನ ಪೂಜಿಸುವನಾಗಿದ್ದ. ಅವನಿಗೆ ನಂಬಿಕೆ ಅಂದ್ರೆ ಏನು ಗೊತ್ತಿಲ್ಲ, ದೇವರನ್ನ ಹೇಗೆ ಆರಾಧನೆ ಮಾಡಬೇಕಂತ ಗೊತ್ತಿಲ್ಲ. ಆದರೆ ಈ ವಾಗ್ದಾನಗಳನ್ನು ಮಾಡುವಾಗ 7 ವಾಗ್ದಾನಗಳು ಅವನಲ್ಲಿ ಅವತ್ತು ಇರಲಿಲ್ಲ. ಒಂದು ವಾಗ್ದಾನಗಳು ಅವನಲ್ಲಿ ಇರಲಿಲ್ಲ. ದೊಡ್ಡ ಜನಾಂಗವಾಗುವಂತೆ ಅಂತ ಹೇಳುವಾಗ ಅವನಿಗೆ 75 ವರ್ಷವಾಗಿತ್ತು, ಒಂದು ಮಗುನೂ ಇರಲಿಲ್ಲ. ನಿನ್ನನ್ನು ಆಶೀರ್ವದಿಸ್ತೇನೆ ಅಂತ ಹೇಳುವಾಗ ಯಾವ ಆಶೀರ್ವಾದ ಇಲ್ಲದಂತೆ ಅವನು ಕಾಣಲ್ಪಟ್ಟ. ಮೂರನೇದು, ನಿನ್ನ ಹೆಸರನ್ನು ಫೇಮಸ್ ಮಾಡ್ತೀನಿ ಅಂತ ಹೇಳುವಾಗ ಅಬ್ರಾಮು ಯಾರಂತೇಳಿ ಇಡೀ ವರ್ಲ್ಡ್ ಅಲ್ಲೇ, ಇಡೀ ದೇಶದಲ್ಲೇ ಒಬ್ಬರಿಗೂ ಗೊತ್ತಾಗಿರಲಿಲ್ಲ. ಆದರೆ ಇವತ್ತು ಅದೇ ಅಬ್ರಾಮನ್ ಅಂತ ಹೇಳುವಾಗ ಎಲ್ಲ ಮೂಲಭೂತ ಕುಲಗಳಿಗೆ, ಆದಿಯಿಂದ ಬಂದಂತ ಜನಾಂಗಗಳಿಗೆ ಇವತ್ತು ಅಬ್ರಾಮನು ಮೂಲ ಪಿತ್ರನಾಗಿ ಕಾಣಬಡುತ್ತಾನೆ. ಯಹೂದ್ಯರಿಗೆ, ಕ್ರೈಸ್ತರಿಗೆ, ಮುಸ್ಲಿಂ ಜನಾಂಗಗಳಿಗೆ ಅಬ್ರಾಮನು ಯಾರಂತೇಳಿ ಇವತ್ತು ದೊಡ್ಡ ಪಾಪ್ಯುಲೇಷನ್ ಅಂತ ನೋಡುವಾಗ ಈ ದೊಡ್ಡ ಪಾಪ್ಯುಲೇಷನ್ ಅಲ್ಲಿ ಮೂಲವಾಗಿರುವಂತ ಅಬ್ರಾಮನು ಇವತ್ತು ಎಲ್ಲಾ ಕಡೆಗಳಲ್ಲಿ ಪ್ರಖ್ಯಾತಿಸಲ್ಪಟ್ಟವನಾಗಿದ್ದಾನೆ. ಆಮೇಲೆ 4ನೇದಾಗಿ, ನೀನು ಆಶೀರ್ವಾದ ನಿಧಿಯಾಗಿವಿ ಅಂತ ಹೇಳುವಾಗ ಅವನಿಗೆ ಯಾವ ತರವಾದಂಥ ಆಶೀರ್ವಾದ ನಿಧಿಯಾಗಿರುವಂಥ ಸೂಚನೆಗಳು, ಆಲೋಚನೆಗಳು, ಮಾರ್ಗಗಳು ಏನೊಂದು ಅವನಲ್ಲಿ ಇರಲಿಲ್ಲ. 5ನೇದಾಗಿ ನಾವು ನೋಡಬೇಕಾದ್ರೆ, ನಿನ್ನನ್ನು ಅರಸುವವರನ್ನು ನಾನೇನು ಮಾಡುವೆನು? ಅರಸುವೆನು. ನಿನ್ನನ್ನು ಯಾರೆಲ್ಲ ಆಶೀರ್ವದಿಸ್ತಾರೋ ಅವ್ರಿಗೆ ಆಶೀರ್ವಾದ, ನಿನಗೆ ಯಾರೆಲ್ಲ ಒಳ್ಳೇದು ನೆನೆಸ್ತಾರೋ ಅವ್ರಿಗೆ ಒಳ್ಳೇದಾಗುತ್ತೆ, ನಿನಗೆ ಯಾರಿಗೆಲ್ಲ ಉಪಕಾರ ಆಗುತ್ತೋ ಅವರಿಗೆ ತಾನಾಗಿನ ಉಪಕಾರ ಆಗುತ್ತೆ, ನಿನಗೆ ಯಾರಾದರೂ ಒಳ್ಳೇದು ಮಾಡಿದ್ರೆ ಅವರಿಗೆ ತಾನಾಗಿ ಒಳ್ಳೇದಾಗುತ್ತೆ, ಆಶೀರ್ವಾದ. 6ನೇದಾಗಿ ನೋಡುತ್ತೇವೆ, ನಿನ್ನನ್ನು ಶಪಿಸುವವರನ್ನ ನಾನೇನು ಮಾಡುವೆನು? ಶಪಿಸುವೆನು. ಪ್ರಿಯರೇ, ಇದು 6ನೇ ವಾಗ್ದಾನ. ಏನು ಗೊತ್ತಾ? ಇದು ಶಾಪ. ನಿನಗೆ ಯಾರೆಲ್ಲ ಗುಂಡಿ ತೋಡ್ತಾರೋ ಅವರಿಗೆ ಗುಂಡಿ ತೋಡಲ್ಪಡ್ತದೆ, ನಿನಗೆ ವಿರುದ್ಧವಾಗಿ ಯಾರು ಮೋಸ ಮಾಡ್ತಾರೋ ಅವ್ರಿಗೆ ಮೋಸ ಉಂಟಾಗುತ್ತೆ. ನೀನೇನು ಮಾಡಕ್ ಹೋಗಬೇಡ, ಮುಯಿ ತಿರ್ಸಕ್ ಹೋಗಬೇಡ, ನೀನು ಸುಮ್ಮನೆ ಇರು, ಕರ್ತನು ಅದನ್ನು ನೋಡಿಕೊಳ್ಳುತ್ತಾನೆ. ನಿನಗೆ ನಿನ್ನ ಮೇಲೆ ಅಗೆಯಾಗಿ ಬಂದವರಿಗೆ ಅವ್ರಿಗೆ ಮೇಲೆ ಅಗೆ ಉಂಟಾಗುತ್ತೆ. ನಿನಗೆ ಕತ್ತಿ ಮಸಿಯೋರು ಅವರು ಕತ್ತಿಯಿಂದ ಕೊಲ್ಲಲ್ಪಡ್ತಾರೆ, ನಿನಗೆ ಗುಂಡಿ ತೋಡುವವರು ಅವರೇ ಗುಂಡಿಯಲ್ಲಿ ಬಿದ್ದು ಹೋಗ್ತಾರೆ. ಇದು ಅಬ್ರಾಮನಿಗೆ ಉಂಟಾದಂತ ಆಶೀರ್ವಾದ. ಇದು ಅಬ್ರಾಮನಿಗೆ ಉಂಟಾದ ವಾಗ್ದಾನ. ಆಶೀರ್ವಾದ ಅಲ್ಲ, ಇದು ವಾಗ್ದಾನ. ಆಮೇಲೆ ಕಡೆದಾಗಿ ನಾವು ನೋಡುತ್ತೇವೆ ಏನಂತೇಳಿ, ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ನಿನ್ನ ಮೂಲಕ ಇವತ್ತು ನೋಡ್ಬೇಕಾದ್ರೆ ಅಬ್ರಾಮನ ಸಂತತಿಯ ಮೂಲಕವಾಗಿ ಇಡೀ ಲೋಕಕ್ಕೆ ಇವತ್ತು ಏನಾಗಿದೆ? ಆಶೀರ್ವಾದವಾಗಿದೆ. ಇಸ್ರೇಲ್ ದೇಶ ಇಡೀ ಲೋಕಕ್ಕೆ ಆಶೀರ್ವಾದವಾಗಿದೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನೋಡ್ಬೇಕಾದ್ರೆ ಇಡೀ ಪ್ರಪಂಚವೇ ಇವತ್ತು ನೋಡ್ಬೇಕಾದ್ರೆ ಆ ಕ್ರೈಸ್ತರ ಮೂಲಕವಾಗಿ ಇವತ್ತು ದೊಡ್ಡ ಆಶೀರ್ವಾದವುಳ್ಳವರಾಗಿ ಕಾಣಪಡುತ್ತಾರೆ. ಕ್ರೈಸ್ತರಿಗೆ ಮೂಲ ಪಿತೃನು ಅಬ್ರಾಮನಾಗಿದ್ದಾನೆ, ಮುಸ್ಲಿಮ್ಸ್ಗೆ ಮೂಲ ಪಿತೃನು ಅಬ್ರಾಮನಾಗಿದ್ದಾನೆ. ಹಲ್ಲೆಲೂಯ. ಯಹೂದ್ಯರಿಗೆ ಮೂಲ ಪಿತೃನು ಆತನ ಮೂಲ ತಂದೆ, ಆತನ ಅಬ್ರಾಮನಾಗಿದ್ದಾನೆ. ನೋಡ್ರಿ, ಈ 7 ವಿಧವಾದಂತ ವಾಗ್ದಾನಗಳು ಇವತ್ತು ಕ್ರೈಸ್ತರಾಗಿರುವಂತ ನಮಗೆ ಕ್ರಿಸ್ತ ಏಕತೆ ಇದುವರೆಗೂ
ಭಿಕ್ಷೆ ಬೇಡಿ ತಿಂದುದನ್ನು ನಾನೇನು ಮಾಡಲಿಲ್ಲ, ನಂಬತಕ್ಕದಾಗಿ ಕಾಣಲ್ಪಡುತ್ತದೆ. ಆಶೀರ್ವಾದ ಎಂಬುದು ಹೊಂದಿಕೊಂಡು ನಾಳೆ ಆ ಆಶೀರ್ವಾದ ಇಲ್ಲದೆ ಹೋಗ್ಬಿಡಬಹುದು. ಪ್ರೈಸ್ ಲಾರ್ಡ್. ಆದರೆ ವಾಗ್ದಾನ ಎಂಬುದು ಮಾಡಲ್ಪಟ್ಟದ್ದು, ಕೊಡಲ್ಪಟ್ಟದ್ದು. ನೀನು ಸತ್ತರೂ ನಿನ್ನ ಸಂತತಿ 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 ಮೇಲೆ ಅದು ವಾಗ್ದಾನ ಉಳುಕೊಳ್ಳುವಂಥದ್ದಾಗಿರುತ್ತದೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಆಶೀರ್ವಾದ ಹೇಗಿರುತ್ತೆ ಅಂದ್ರೆ, ಕೆಲವರು ಹೇಳಬಹುದು ನಮ್ಮ ತಾತ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತಿದ್ದ, ನಮ್ಮ ಮುತ್ತಾತರಿಗೆ ಇದು ಹೊಲ ಜಮೀನೆಲ್ಲ ಇತ್ತು, ನಮ್ಮ ಮುತ್ತಾತರು ಹಂಗಿದ್ರು. ಈಗ ನಾವೇನಾಗಿದ್ದೀವಿ, ಏನು ಇಲ್ಲದವರಾಗಿ ಕಾಣಲ್ಪಡ್ತೇವೆ. ಅದು ಆಶೀರ್ವಾದ. ಮುತ್ತಾತ ಆಶೀರ್ವಾದ ಈಗ ಏನಿಲ್ಲ, ಮೊಮ್ಮಕ್ಕಳ ಮೇಲೆ ಇಲ್ಲದೆ ಆಗಿರ್ಬೋದು. ನಿಮ್ಮ ತಾತ ಮುತ್ತಾತರು ಚೆನ್ನಾಗಿರ್ಬೋದು, ಆದರೆ ಇವತ್ತು ನೀನು ನಿನ್ನ ಸಂತತಿಯಲ್ಲಿ ಆ ಆಶೀರ್ವಾದಗಳನ್ನು ಕಾಣದೇ ಇರ್ಬೋದು. ಆದರೆ ಈ ವಾಗ್ದಾನ ಎಂಬುದು ಏನಂದ್ರೆ, ದಾವೀದನು ಹೇಳ್ತಾನೆ, ನಾನು ಬಾಲಕನಾಗಿದ್ದೆ, ಈಗ ವೃದ್ಧನಾಗಿದ್ದೇನೆ, ನೀತಿವಂತನ ಸಂತತಿ ಇದುವರೆಗೂ ಭಿಕ್ಷೆ ಬೇಡಿ ತಿಂದುದನ್ನು ನಾನೇನು ಮಾಡಲಿಲ್ಲ, ನೋಡಲೇ ಇಲ್ಲ. ಹಲ್ಲೆಲೂಯಾ. ನೀತಿವಂತನಿಗೆ ಆಶೀರ್ವಾದ ಮಾತ್ರ ಅಲ್ರಿ, ನೀತಿವಂತನಿಗೆ ವಾಗ್ದಾನ ಹೊಂದಿದವನಾಗಿದ್ದಾನೆ. ನೀತಿವಂತನ ತಲೆ ಅದು ಆಶೀರ್ವಾದದ ನೆಲೆ. ಹಲ್ಲೆಲೂಯಾ. ನೀನು ನೀತಿವಂತನಾಗಿರುವುದರಿಂದ, ಈ ವಾಗ್ದಾನಕ್ಕೆ ನೀನು ನೆಲೆಯಾಗಿರುವುದರಿಂದ, ನಿನ್ನ ಸಂತತಿ ಆಶೀರ್ವಾದದಲ್ಲಿ ತುಂಬಲ್ಪಟ್ಟದಾಗಿರುತ್ತೆ. ನೀನು ಗತಿಸಿ ಹೋದ್ರು ನಿನ್ನ ಮಕ್ಕಳು ಕಡಿಮೆ ಆಗಲ್ಲ, ನಿನ್ನ ಮಕ್ಕಳು ವೃದ್ಧಿ ಆಗಿರುತ್ತಾರೆ. ಹಲ್ಲೆಲೂಯಾ. ನಿಮ್ಮ ಮೊಮ್ಮಕ್ಕಳು ಇನ್ನೂ ವೃದ್ಧಿ ಆಗಿರುತ್ತಾರೆ, ಮರಿ ಮಕ್ಕಳು ಇನ್ನೂ ಅಭಿವೃದ್ಧಿಯಲ್ಲಿ ಕಾಣಲ್ಪಡೋರಾಗಿರ್ತಾರೆ. ಯಾಕೆಂದ್ರೆ ನೀನು ವಾಗ್ದಾನವನ್ನ ಸಂಪಾದಿಸಿಕೊಂಡಿದ್ದೀಯಾ, ವಾಗ್ದಾನವನ್ನ ಮಾಡಲ್ಪಟ್ಟವನಾಗಿದ್ದೀಯಾ, ವಾಗ್ದಾನಕ್ಕೆ ನೀನು ಹಕ್ಕುದಾರನಾಗಿದ್ದೀಯಾ, ವಾಗ್ದಾನಕ್ಕೆ ನೀನು ಬಾಧ್ಯನಾಗಿರುವುದರಿಂದ ಈ ವಾಗ್ದಾನ ಯಾರಿಂದಲೂ ಯಾವುದರಿಂದಲೂ ಮುರಿದು ಹಾಕಲ್ಪಡಲಿಕ್ಕೆ ಸಾಧ್ಯತೆ ಇಲ್ಲ. ನಿನಗೆ ಶಾಶ್ವತವಾದಂಥ ಒಡಂಬಡಿಕೆ, ವಾಗ್ದಾನದ ಒಡಂಬಡಿಕೆಯನ್ನ ನಿನ್ನ ಮೇಲೂ ನಿನ್ನ ಸಂತತಿ ಮೇಲೂ ನಮ್ಮ ಕುಟುಂಬದ ಮೇಲೂ ನಮ್ಮ ಮಕ್ಕಳ ಮೇಲೂ ನಮ್ಮ ಮನೆ ಮೇಲೂ ಎಲ್ಲದರ ಮೇಲೂ ದೇವರು ವಾಗ್ದಾನ ಮಾಡಿದ್ದಾನೆ. ಇದಕ್ಕೆ ಒಡಂಬಡಿಕೆಗೆ ಯೇಸುವೆ ಗ್ಯಾರಂಟಿ ಆಗಿದ್ದಾನೆ. ಆಕಾಶ ಭೂಮಿ ಅಳಿದು ಹೋದರೂ ಆತನು ಹೇಳಿದ ಒಂದು ಮಾತು ಅಳಿದು ಹೋಗುವುದೇ ಇಲ್ಲ. ಆತನು ವಾಗ್ದಾನ ಮಾಡಿದ ಆತನು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ. ವಾಗ್ದಾನವನ್ನು ನಾವು ನಂಬುವಾಗ ನಾವು ಪರಿಸ್ಥಿತಿಗಳನ್ನು ನೋಡುವುದಿಲ್ಲ. ವಾಗ್ದಾನಗಳನ್ನು ನಾವು ನಂಬುವಾಗ ನಮ್ಮ ಸುತ್ತಲಿರುವುದನ್ನು ನಾವು ನೋಡುವುದಿಲ್ಲ. ವಾಗ್ದಾನಗಳನ್ನು ನಂಬಿದಾತನು ಅವನಿಗೆ ದೂರದ ದೃಷ್ಟಿ ಇರ್ತದೆ, ಶಾರ್ಟ್ ಐಸ್ ಇರುವುದಿಲ್ಲ, ಹತ್ತಿರದ ದೃಷ್ಟಿ ಇರುವುದಿಲ್ಲ, ಅವನಿಗೆ ದೂರದ ದೃಷ್ಟಿ ಇರುತ್ತದೆ. ಅವನ ಹೃದಯದಲ್ಲಿ ವಾಗ್ದಾನವನ್ನು ಹೊತ್ತುಕೊಂಡು ಒಂದು ದಿನ ಬರುತ್ತೆ, ಒಂದು ದಿನ ಬರುತ್ತೆ, ಒಂದು ದಿನ ಬರುತ್ತೆ, ಒಂದು ದಿನ ಬರುತ್ತೆ. ದೇವರು ನನಗೆ ಮಾಡಿದಂಥ ಎಲ್ಲ ವಾಗ್ದಾನಗಳು ನಾನು ನನ್ನ ಸ್ವಂತ ಕಣ್ಣಿಂದನೇ ಕಾಣುವೆನು. ನಾನು ಅನ್ಯ ಕಣ್ಣುಗಳಲ್ಲ, ನನ್ನ ಸ್ವಂತ ಕಣ್ಣಿಂದಲೇ ನೋಡುತ್ತೇನೆ, ನಾನು ಅನುಭವಿಸುತ್ತೇನೆ ಎಂಬುದಾಗಿ ದೂರದಲ್ಲಿರುವಂತ ವಾಗ್ದಾನಗಳನ್ನು ನೆನೆಸಿ ಸ್ತೋತ್ರ ಮಾಡುತ್ತಾ ಸ್ತುತಿ ಮಾಡುತ್ತಾ ಪ್ರತಿಯೊಂದು ದಿನ ಅವನು ಹೆಜ್ಜೆ ಮೇಲೆ ಹೆಜ್ಜೆ ಇಡುವಾಗ ವಾಗ್ದಾನದ ಮೇಲೆ ಹೆಜ್ಜೆ ಇಡುತ್ತಾ ಇರ್ತಾನೆ, ವಾಕ್ಯದ ಮೇಲೆ ಹೆಜ್ಜೆ ಇಡುತ್ತಾನೆ. ಅವನು ನೋಡುವುದೆಲ್ಲ ವಾಗ್ದಾನವೇ ಹೊರತು ಅವನ ಸುತ್ತಲಿರುವ ಪರಿಸ್ಥಿತಿಗಳನ್ನು ಅವನು ನೋಡುವನಾಗಿರುವುದಿಲ್ಲ. ಆಶೀರ್ವಾದ ಹೊಂದಿದವನು ಅವನ ಸುತ್ತಲೂ ಏನಿದೆ, ನಾನು ನಾಳೆ ಹೆಂಗಾಗಬೇಕು, ಇವತ್ತಿನ ಆಶೀರ್ವಾದ ಹೆಂಗೆ ಉಳಿಸ್ಕೊಳ್ಬೇಕು, ನಾಳೆ ಹೆಂಗೆ ನಾನು ಆಶೀರ್ವಾದವಾಗಿರಬೇಕು, ನಾನು ಹಂಗೆ ಆಶೀರ್ವಾದವಾಗಿರಬೇಕು ಎಂಬುದಾಗಿ ಬರೀ ಆಶೀರ್ವಾದದ ಮೇಲೆ ಭೂ ಸಂಬಂಧವಾದ ಕಾರ್ಯಗಳ ಮೇಲೆ ಮನಸ್ಸಿಡುವನಾಗಿರ್ತಾನೆ. ಇವತ್ತು ಅನೇಕ ವಿಶ್ವಾಸಿಗಳು ಹಾಗೇನೆ ಮೇಲಕ್ಕೆ ನೋಡ್ರಿ, ವಾಗ್ದಾನಗಳನ್ನು ಮಾಡಿದ ಆತನು ಸಿಂಹಾಸನರೂಢನಾಗಿದ್ದಾನೆ, ಅಲ್ಲಿ ನಿಮ್ಮ ದೃಷ್ಟಿ ಇಡ್ರಿ ಎಂಬುದಾಗಿ ವಾಕ್ಯ ಎಷ್ಟೇ ಹೇಳಿದ್ರು ನಾವು ಅನೇಕ ವೇಳೆಗಳಲ್ಲಿ ಕುದುರೆ ತರ ಮುಖವನ್ನ ಉದ್ದವಾಗಿಟ್ಟುಕೊಂಡು ಏನ್ ಮಾಡ್ತೀವಿ, ಭೂಲೋಕದಲ್ಲಿ ನಮಗೆ ಅದಿಲ್ಲ ಅದಿಲ್ಲ ಇದಿಲ್ಲ ಹಂಗಿಲ್ಲ ಈ ತರ ಇಲ್ಲ ಅದಿಲ್ಲ ಅಂತ ಹೇಳಿ ಯಾವಾಗಲೂ ಕೊರಗಿ 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 90 ವಯಸ್ಸಲ್ಲಿ 100 ವಯಸ್ಸಲ್ಲಿ ಸಾಯ್ಬೇಕಾದನು ಅತಿ ಶೀಘ್ರದಲ್ಲೇ ಅನೇಕ ರೋಗ ಬಂದು ಕಾಯಿಲೆ ಬಂದು ಸಾಯುವಂತ ಪರಿಸ್ಥಿತಿಯಲ್ಲಿ ಇದ್ದೀವಿ. ಯಾಕೆ? ಆಶೀರ್ವಾದಗಳ ಮೇಲೆ ಕಣ್ಣಿಟ್ಟುದರಿಂದ. ಪ್ರೇರೆ, ನಿನ್ನ ಆಶೀರ್ವಾದಗಳ ಮೇಲೆ ಕಣ್ಣಲ್ಲ, ವಾಗ್ದಾನನ ಮಾಡಿದಾತನ ಯೇಸು ಕ್ರಿಸ್ತನು ನಂಬಿಗಸ್ತನು, ಸತ್ಯ
ಸತ್ಯವಂತನು, ಮಾತು ಕೊಟ್ಟವನು, ಮಾತು ಬದಲಾಗದವನು, ಆತನು ನೆರವೇರಿಸುವನಾಗಿದ್ದಾನೆ. ಮನುಷ್ಯರಿಗೆ ಆತನು 2 ಮಾತುಗಳನ್ನು ಆಡುವವನು ಅಲ್ಲವೇ ಅಲ್ಲ. ಹಲ್ಲೆಲೂಯಾ. ಆ ರೀತಿ ಒಂದು ವೇಳೆ ಆತನು ಇದ್ದರೆ ಇದುವರೆಗೂ ಕ್ರೈಸ್ತತ್ವವು ಈ ಲೋಕದಿಂದ ಅಳಿದು ಹೋಗ್ಬಿಡುತ್ತಿತ್ತು. ಆತನು ವಾಗ್ದಾನಗಳಲ್ಲಿ ನಂಬಿಗಸ್ತನಾಗಿರುವುದರಿಂದ ಇನ್ನು ಕ್ರೈಸ್ತತ್ವ ಜೀವವಾಗಿ ಇದೆ ಅಂದಕ್ಕೆ ಕಾರಣ ಆತನು ನಂಬಿಗಸ್ತನಾಗಿದ್ದಾನೆ. ನಿನ್ನ ಕಣ್ಣುಗಳನ್ನೆತ್ತಿ ಆಶೀರ್ವಾದದ ಕಡೆಗೆ ಅಲ್ಲ, ನಿನ್ನ ಕಣ್ಣುಗಳನ್ನೆತ್ತಿ ವಾಗ್ದಾನ ಮಾಡಿದ ಆತನ ಯೇಸುವಿನ ಮೇಲೆ ದೃಷ್ಟಿಸಿ ನೋಡು. ಆತನೇ ನಿನ್ನ ನಂಬಿಕೆಯನ್ನು ಹುಟ್ಟಿಸಿದವನು, ಪೂರೈಸಿದವನು ಆತನೇ. ಆತನು ಬದಲಾಗದವನು. ನನ್ನ ಯೇಸು ಬದಲಾಗದವನು, ನನ್ನ ಯೇಸು ಬದಲಾಗದವನು. ಆಶೀರ್ವಾದ ಬದಲಾಗಬಹುದು, ಅಂತಸ್ತು ಬದಲಾಗಬಹುದು, ಸ್ಥಿತಿಗಳು ಬದಲಾಗಬಹುದು. ಇವತ್ತು ನಿನ್ನ ಜೀವನದಲ್ಲಿ ಎಲ್ಲವೂ ತಲೆ ಕೆಳಗೆ ಆಗಿದ್ದರು, ನೀನು ತಿಪ್ಪೆ ಗುಂಡಿಲಿ ಬಿದ್ದರು, ನೀನನ್ನು ಮೇಲಕ್ಕೆ ಎತ್ತುವವನು ನನ್ನ ವಾಗ್ದಾನ ಮಾಡಿದ ನನ್ನ ಯೇಸು. ವಾಗ್ದಾನಗಳಲ್ಲಿ ನಾವೆಲ್ಲರೂ ಇವತ್ತು ಹಕ್ಕುದಾರರು, ನಾವು ಇವತ್ತು ಬಾಧ್ಯರು ಆಗಿದ್ದೇವೆ. ಕರಗಳನ್ನು ತಟ್ಟಿ ಶಬ್ದವಾಗಿ ಕೂಗುತ್ತಾ ಕೊಂಡಾಡೋಣ. ಹಲ್ಲೆಲೂಯಾ, ಪ್ರೈಸ್ ಜೀಸಸ್, ಆಮೆನ್, ಹಲ್ಲೆಲೂಯಾ. ವಾಗ್ದಾನಗಳನ್ನು ಹೊಂದಿದವನು ಆಶೀರ್ವಾದಗಳಿಗೂ ಅವನು ಪಾತ್ರನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ವಾಗ್ದಾನಗಳನ್ನು ಹೊಂದಿದವನು ಆತನು ಆಶೀರ್ವಾದಗಳ ಪಾತ್ರನು ಆಗಲ್ಪಟ್ಟವನಾಗಿದ್ದಾನೆ. ಅದಕ್ಕಾಗಿ ಪ್ರಿಯ ದೇವಜನರೇ, ಅಬ್ರಾಮನಿಗೆ ಉಂಟಾದಂಥ 7 ವಿಧವಾದ ವಾಗ್ದಾನಗಳು ಇವತ್ತು ದೇವರ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆಲ್ಲರಿಗೂ ಹಕ್ಕು, ಇದು ಬಾಧ್ಯತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಕ್ಕು ನಮಗೆ ಹೊಂದಿದವರಾಗಿದ್ದಾನೆ. ಹಾಗೆಲ್ಲ ಹೇಳಿದೆ, ವಾಗ್ದಾನ ಹೊಂದಿದವನು ಅವನಿಗೆ ಶಾರ್ಟ್ ಐಸ್ ಅಲ್ಲ. ವಾಗ್ದಾನ ಹೊಂದಿದವನು ಆತನ ಏನು ಮಾಡ್ತಾನೆ, ದೂರದೃಷ್ಟಿ ಉಳ್ಳವನಾಗಿರ್ತಾನೆ. ಮದುವೆ ಆದ ನಂತರವಾಗಿ ಎಲ್ಲರೂ ಕೆಲವು ತಿಂಗಳು ಆದಮೇಲೆ ಗುಡ್ ನ್ಯೂಸ್ ಏನಿಲ್ವಾ ಎಂಬುದಾಗಿ ಕೇಳಲ್ಕೊಂಡಾಗಿರ್ತಾರೆ. ಅದೇ ರೀತಿಯಾಗಿ ಒಬ್ಬ ತಾಯಿ ಗರ್ಭವನ್ನು ಧರಿಸಿದ ಗೊತ್ತಾದ ಕೂಡಲೇ ಅವಳ ಮನಸ್ಸು, ಡಾಕ್ಟರ್ ಹೇಳ್ತಾರೆ ಇಂಥ ತಿಂಗಳಲ್ಲಿ ಇಂಥ ವಾರದಲ್ಲಿ ನಿನಗೆ ಆಗುತ್ತೆ ಅಂತ ಹೇಳುವಾಗ ಆ ಗರ್ಭದಲ್ಲಿ ಉಂಟಾಗಿರುವಂಥ ಮಗುವನ್ನು ತಾಯಿ ಕಣ್ಣಿಂದ ನೋಡದೆ ಹೋದಾಗಲೂ, ಆದರೆ ಅವಳಿಗೆ ಗೊತ್ತು, ನನ್ನ ಗರ್ಭದಲ್ಲಿ ನಾನು ಮಗುವನ್ನು ಹೊತ್ತುಕೊಂಡಿದ್ದೇನೆ, ನನ್ನ ಗರ್ಭದಲ್ಲಿ ಒಂದು ಮಗು ಇದೆ. ಅದು 9 ತಿಂಗಳಾದ ಮೇಲೆ 2ನೇ ವಾರದಲ್ಲೋ 3ನೇ ವಾರದಲ್ಲೋ ನನಗೆ ಆ ಮಗು ಗರ್ಭ ಧರಿಸುತ್ತೇನೆ ಎಂಬುದಾಗಿ 9 ತಿಂಗಳ ತನಕ ದೂರದ ದೃಷ್ಟಿಲಿ ಇದ್ದುಕೊಂಡು ಅವಳೇನು ಮಾಡ್ತಾಳೆ, ಕಾದಿದ್ದು ಆ ಮಗುಗೋಸ್ಕರ ತನ್ನನ್ನು ತಾನು ಏನು ಮಾಡಿಕೊಳ್ತಾಳೆ, ಸಿದ್ಧತೆ ಮಾಡಿ ಆರೋಗ್ಯಕರವಾದ ಆಹಾರಗಳನ್ನು ತಿನ್ನುತ್ತಾ, ಆರೋಗ್ಯಕರವಾಗಿ ನಿದ್ರೆ ಮಾಡುತ್ತಾ, ಆರೋಗ್ಯಕರವಾದ ಕೆಲಸವನ್ನು ಮಾಡುತ್ತಾ, ತನ್ನಲ್ಲಿ ಆ ಮಗು ಧರಿಸಕ್ಕೆ ಆ ಗರ್ಭ ಕೆಟ್ಟೋಗಬಾರದು ಎಂಬುದಕ್ಕಾಗಿ ಅದನ್ನು ಉಳಿಸ್ಕೊಂಡು ಕಾಪಾಡಿಕೊಂಡು ಅದನ್ನು ಭದ್ರತೆ ಪಡಿಸೋದಕ್ಕಾಗಿ ಆ ಆಹಾರ ತಿಂದನೆ, ಈ ಆಹಾರ ತಿಂದನೆ, ಅದು ತಿಂದನೆ, ಇದು ತಿಂದನೆ, ಬಹು ಜಾಗರೂಕತೆಯಿಂದ ಅವರು ಜೀವಿಸಿ ನಡೆಯುತ್ತಾ ಅಲ್ಲಿ ವಿಶ್ರಾಂತಿ ಪಡೆಯುತ್ತಾ, ಡಾಕ್ಟ್ರನ್ನು ಕಾಣುತ್ತಾ, ಸರಿಯಾಗಿದೆಯಾ ಅಂತ ಚೆಕಪ್ ಮಾಡಿಕೊಳ್ಳುತ್ತಾ, ಆ ಉಂಟಾದ ಗರ್ಭದ ಫಲವನ್ನು ಅದು ಹೊರಗಡೆ ಬರುವ ತನಕ ಹೇಗೆ ಒಬ್ಬ ತಾಯಿಯಾದವಳು ತನ್ನನ್ನು ಹೇಗೆ ಸುರಕ್ಷಿತವಾಗಿಟ್ಟುಕೊಳ್ಳುತ್ತಾಳೋ, ಅದೇ ಪ್ರಿಯರೇ, ಅದೇ ರೀತಿಯಾಗಿ ನಾವು ಹೊಂದಿರುವ ಗರ್ಭದ ವಾಗ್ದಾನಗಳನ್ನು ನಾವು ಇರಲಿಕ್ಕೆ ದೇವರು ಒಂದು ದಿನವನ್ನು ದೇವರು ನಮಗೆ ಇಟ್ಟಿದ್ದಾನೆ. ಅದು ಆ ವಾಗ್ದಾನ ಉಂಟಾಗೋ ತನಕ ಸಹನೆಯಿಂದ, ತಾಳ್ಮೆಯಿಂದ, ಪ್ರೀತಿಯಿಂದ, ಕೃಪೆಯಿಂದ ಸಹಿಸಿಕೊಂಡವರಾಗಿ ವಾಗ್ದಾನ ಮಾಡೋದನ್ನು ನಂಬುತ್ತಾ, ಸ್ತುತಿಸುತ್ತಾ, ಕೊಂಡಾಡುತ್ತಾ, ಸಭೆಗೆ ಬರುತ್ತಾ, ಆರಾಧನೆ ಮಾಡುತ್ತಾ, ವಾಕ್ಯಗಳನ್ನು ಧ್ಯಾನಿಸುತ್ತಾ, ಅದು ಯಾವುದು ದೇವರು ಮಾಡಬಾರದು ಅಂತ ಹೇಳಿದನು ಅದನ್ನು ಮಾಡದೆ, ನೋಡದೆ, ತಿನ್ನದೆ, ನಿಂತುಕೊಳ್ಳದೆ, ಭಾಗದಲ್ಲಿ ಹೋಗದೆ, ದೇವರ ವಾಗ್ದಾನ ಮೇಲೆ ಕಣ್ಣಿಟ್ಟು ನೀನು ನಡೀತಾ ಇರುವಾಗ ವಾಗ್ದಾನ ಒಂದು ದಿನ ಬರುತ್ತೆ. ಅದಕ್ಕೊಂದು ಸಮಯ ಇದೆ. ದೇರ್ ಇಸ್ ಟೈಮ್. ಎಲ್ಲದಕ್ಕೂ ಒಂದೊಂದು ಸಮಯ ಇದೆ. ಆ ಸಮಯದಲ್ಲಿ ಎಲ್ಲವನ್ನು ದೇವರು ಸುಂದರವಾಗಿ ನಿನ್ನ ಜೀವನವನ್ನ ಆತನು ಕಟ್ಟುವನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ಗರ್ಭ ಧರಿಸಿದ ಕಣ್ಣಿಂದ ನೋಡದಂತ ಒಂದು ತಾಯಿಗೆ
ಒಂದು ನಂಬಿಕೆ, ಒಂದು ಅನಿಸಿಕೆ, ಒಂದು ಫೀಲಿಂಗ್ ಅಲ್ಲಿ ನಡೆಯುವಾಗ ಪ್ರೇರೆ ವಾಗ್ದಾನ ಹೊಂದಿದ ನಾವು ಸಹ ಆರಾಧನೆಯಿಂದ, ಸ್ತೋತ್ರದಿಂದ, ವಾಕ್ಯದಿಂದ, ಸಭೆ ಕೂಡಿ ಬರುವುದರಿಂದ, ಪ್ರಾರ್ಥನೆ ಮಾಡುವುದರಿಂದ, ವಾಕ್ಯವನ್ನು ಧ್ಯಾನ ಮಾಡುವುದರಿಂದ ನಮ್ಮಲ್ಲಿ ಉಂಟಾಗಿರುವ ವಾಗ್ದಾನದ ಫಲವನ್ನು ನಾವು ತಕ್ಕ ಸಮಯದಲ್ಲಿ ತಕ್ಕ ವೇಳೆಯಲ್ಲಿ ಹೊಂದುತ್ತೇವೆ ಎಂಬಂತ ನಿರೀಕ್ಷೆ, ನಂಬಿಕೆ ವಾಗ್ದಾನ ಮೇಲೆ ಇಟ್ಟವನು ಎಂದಿಗೂ ಆಶಾಭಂಗ ಪಡುವುದೇ ಇಲ್ಲ. ಕರ್ತನ ನಾಮವನ್ನು ಹೇಳಿಕೊಳ್ಳುವಂತ ನಿನಗೆ ಒಂದು ದಿನ ವಾಗ್ದಾನ ಉಂಟಾಗುವಂತದಾಗಿದೆ. ಹಲ್ಲೆಲೂಯ. ಈಗಾಗಲೇ ನೀನು ವಾಗ್ದಾನಕ್ಕೆ ಒಳಗಾಗಿದ್ದೀಯಾ. ವಾಗ್ದಾನವು ನಿನ್ನ ಒಳಗಡೆ ಈಗ ಉಂಟಾಗಿದೆ. ನೀನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿರುವುದರಿಂದ ಇವತ್ತು ಪ್ರಿಯ ದೇವಸಭೆಯೇ, ಕ್ರಿಸ್ತನೇ ನಿನ್ನಲ್ಲಿ ವಾಸವಾಗಿದ್ದಾನೆ. ಆತನೇ ವಾಗ್ದಾನ ಮಾಡಲ್ಪಟ್ಟಂತ ಕ್ರಿಸ್ತನು ನಿನ್ನಲ್ಲಿ ವಾಸವಾಗಿರುವುದರಿಂದ ನಿರೀಕ್ಷೆಗೆ ಆತನೇ ಆಧಾರಭೂತನಾಗಿದ್ದಾನೆ. ದ ಕ್ರೈಸ್ಟ್ ಇಸ್ ದ ಹೋಪ್ ಆಫ್ ಗ್ಲೋರಿ. ನಿನ್ನ ಒಡಂಬಡಿಕೆಗೆ, ನಿನ್ನೊಂದಿಗೆ ಮಾಡಿಕೊಂಡ ವಾಗ್ದಾನಕ್ಕೆ ಕ್ರಿಸ್ತನೇ ನಿರೀಕ್ಷೆಯ ಆಧಾರಭೂತನಾಗಿ ಕಾಣಲ್ಪಡುತ್ತಾನೆ. ಹಲ್ಲೆಲೂಯಾ. ಎಷ್ಟು ಮಂದಿ ನಂಬುತ್ತೀರಿ ಕ್ರಿಸ್ತನು ನನ್ನಲ್ಲಿ ವಾಸವಾಗಿದ್ದಾನೆ ಎಂಬುದಾಗಿ? ಪ್ರೇರೆ, ಕ್ರಿಸ್ತನೇ ನಿನ್ನಲ್ಲಿ ವಾಸವಾಗಿದ್ದಾನೆ ಅಂದರೆ ಆತನು ಮಾಡಿದ ವಾಗ್ದಾನಗಳು ನೀನು ಖಂಡಿತವಾಗಿ ಅದು ನಿನಗೆ ಉಂಟಾಗುವಂಥದ್ದೇ. ನಿನ್ನನ್ನು ಬಿಟ್ಟು ಪಕ್ಕದ ಮನೆಗೆ ಹೋಗಲ್ಲ, ನಿನ್ನನ್ನು ಬಿಟ್ಟು ದಾಟಿ ಹೋಗದೇ ಇಲ್ಲ. ಅದು ನಿನಗೆ ನೆರವೇರುತ್ತೆ. ಆ ಸಮಯ ಸಮೀಪವಾಗಿ ಬಂದಿದೆ. ಈಗೋ ಸಮೀಪವಾಗಿ ಬಂದಿದೆ. ಈಗೋ ನಿನ್ನ ಹತ್ತಿರವಾಗಿ ಬಂದು ಬಿಟ್ಟಿದೆ. ಹಲ್ಲೆಲೂಯಾ. ನಿನ್ನ ಕಣ್ಣುಗಳನ್ನೆತ್ತಿ ವಾಗ್ದಾನಗಳನ್ನು ನೋಡು. ನಿನ್ನ ಕಣ್ಣುಗಳನ್ನೆತ್ತಿ ವಾಗ್ದಾನ ಮಾಡಿದ ಮೇಲೆ ದೃಷ್ಟಿ ಇಟ್ಟು ನೋಡು. ಈಗ ಶೀಘ್ರದಲ್ಲೇ ನೆರವೇರುತ್ತೆ. ನಿನ್ನ ನಿರೀಕ್ಷೆ ಎಂದಿಗೂ ನಿರರ್ಥಕವಾಗದು. ಹಲ್ಲೆಲೂಯಾ. ನಿನ್ನ ನಿರೀಕ್ಷೆ ಯಾವುದರ ಮೇಲೆ? ವಾಗ್ದಾನ ಮಾಡಿದ ಆತನ ಮೇಲನ, ಅಥವಾ ಮಾತು ಕೊಟ್ಟ ಜನಗಳ ಮೇಲನ, ಪರಿಸ್ಥಿತಿಗಳ ಮೇಲನ, ನಿನ್ನ ಸ್ಥಿತಿಗಳ ಮೇಲನ, ನಿನ್ನ ಕಣ್ಣಿಗೆ ಕಾಣುವಂಥ ಸಂಗತಿಗಳ ಮೇಲೆ ನಿನ್ನ ನಿರೀಕ್ಷೆನ, ಅಥವಾ ಕಣ್ಣಿಗೆ ಕಾಣದೆ ಇರುವಂಥ ವಾಗ್ದಾನಗಳನ್ನು ಮಾಡಿದಂಥ ಯೇಸುವಿನ ಮೇಲೆ ನಿನ್ನ ನಿರೀಕ್ಷೆನ? ಹಾಗಾದರೆ ನಿನ್ನ ನಿರೀಕ್ಷೆ ಎಂದಿಗೂ ನಿರರ್ಥಕವಾಗುವುದೇ ಇಲ್ಲ. ಹಲ್ಲೆಲೂಯಾ. ಆತನು ಮನುಷ್ಯರಾಗಿ ಮಾತನ್ನು ಬದಲಾಯಿಸುವವನು ಅಲ್ಲವೇ ಅಲ್ಲ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ನಾವು ದೇವರ ವಚನದಲ್ಲಿ ನೋಡುತ್ತೇವೆ. ಎಫೆಸದವರು 2 ಅದರಲ್ಲಿ 12ನೇ ವಚನದಲ್ಲಿ ಓದಿಕೊಳ್ಳೋಣ. ಮತ್ತೊಮ್ಮೆ ಸಾರಿ 2ನೇ ಅಧ್ಯಾಯ 12ನೇ ವಚನವನ್ನು ನಾವು ಓದಿಕೊಳ್ಳೋಣ. ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರೇಲ್ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಪ್ರೈಸ್ ದಿ ಲಾರ್ಡ್. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ ಅವನು ಯಾವ ನಿರೀಕ್ಷೆ ಇಲ್ಲದವನಾಗಿದ್ದ? ನಮ್ಮ ಹಾಗೆ ದೇವರನ್ನು ಅರಿಯದವನಾಗಿದ್ದ. ಇವತ್ತು ನಾವು ಸಹ ಯೇಸುವಿನ ರಕ್ಕಿಂತ ಮುಂಚೆ ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನು ಅರಿಯದವರೆಂದು ಆಗಿದ್ದರೆಂದು ನಾವು ನೆನಪು ಮಾಡಿಕೊಳ್ಳ್ರಿ. ಈಗಲಾದರೂ ಈಗ ದೇವರು ನಮ್ಮನ್ನು ಅರಿತವನಾಗಿದ್ದಾನೆ. ಅದಕ್ಕೆ ಇವತ್ತು ನಾವು ದೇವರನ್ನು ಅರಿಯುವರಾಗಿದ್ದೇವೆ. ಅದಕ್ಕಾಗಿ ಪ್ರಿಯ ದೇವಜನರೇ, ವಾಗ್ದಾನಗಳು ಹೌದೆಂಬುದಾಗಿ, ಆಮೇನೆಂಬುದಾಗಿ ಕ್ರಿಸ್ತ ಯೇಸುನಲ್ಲಿ ನಮಗೆ ಏನಾಗಲ್ಪಟ್ಟಿದೆ? ಉಂಟು ಆಗಲ್ಪಟ್ಟಿರುವುದರಿಂದ ನಾವು ಇವತ್ತು ಮಾಡಬೇಕಾಗಿರೋದು ದೇವರನ್ನು ಅರಿಯತಕ್ಕ ಅರಿವಿಗಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ಇವತ್ತು ಏನನ್ನು ತಿನ್ನೋಣ, ಏನು ಮನೆ ಕಟ್ಟೋಣ, ನಾಳೆ ಬಗ್ಗೆ ಏನು ಎಂಬುದಾಗಿ ಚಿಂತೆ ಮಾಡೋದಕ್ಕೆ ಬದಲಾಗಿ, ನನಗೇನು ಬೇಕು ಎಂಬುದಕ್ಕಾಗಿ ಆಲೋಚಿಸಲಿಕ್ಕೆ ಬದಲಾಗಿ, ನಿನಗೇನು ಬೇಕು ಎಂಬುದನ್ನು ನೀನು ಜಗದುತ್ಪತ್ತಿ ಉಂಟಾಗುವುದಕ್ಕಿಂತ ಮುಂಚಿತವಾಗಿಯೇ ದೇವರು ನಿನಗೇನೆಲ್ಲ ಬೇಕಾಗಿದೆಯೋ ಎಲ್ಲವನ್ನ ಆತನು ಪರಲೋಕದಲ್ಲಿ ನೇಮಿಸಿಟ್ಟಿದ್ದಾನೆ. ಅದು ನಿನಗೆ ನೆರವೇರುವಂಥದ್ದಾಗಿದೆ. ನಿನ್ನಲ್ಲಿರುವಂಥ ಒಂದು ಆಶೀರ್ವಾದಗಳು ವ್ಯರ್ಥವಾಗಿ ಎಂದೂ ಕಳೆದು ಹೋಗುವುದಿಲ್ಲ. ನೀನು ನಿನಗಾಗಿ ಮಾಡಲ್ಪಟ್ಟಿದ್ದನ್ನು, ನಿನಗಾಗಿ ಬರೆಯಲ್ಪಟ್ಟಿರುವುದನ್ನು ನೀನು ಸಂಪೂರ್ಣವಾಗಿ ಅದನ್ನು ಹೊಂದಿಕೊಳ್ಳುವನಾಗಿರ್ತೀಯ. ಆದರೆ ಈ ಬೆಳಗಿನಲ್ಲಿ ಮಾಡಬೇಕಾಗಿರೋನೆಂದರೆ ದೇವರನ್ನ ಅರಿಯುವರಾಗಿ. ಮೊದಲು ನಾವು ದೇವರನ್ನು ಅರಿಯದವರಾಗಿದ್ವಿ, ಈಗ ನಾವು ದೇವರನ್ನ ನಂಬಿದವರಾಗಿದ್ದೇವೆ. ನಂಬಿದಂಥ ನಾವೆಲ್ಲರೂ ದೇವರನ್ನ ಅರಿಯವರಾಗಿರಬೇಕು.
ದೇವರಿಗೆ ಅರಿಯದಂಥ ಅರ್ಥ ಏನಂದರೆ, ನಾನೇನು ದೇವರಿಗೆ ಮಾಡಬೇಕು ಎಂಬುದಾಗಿ ಅಲ್ಲ, ದೇವರು ನನಗಾಗಿ ಏನು ಮಾಡಿದ್ದಾನೆ ಎಂಬುದನ್ನು ನಾನು ದೇವರನ್ನು ಅರಿಯುವಾಗ ಅದೇ ದೇವರನ್ನು ಅರಿಯತಕ್ಕಂಥ ಅರಿವುದಾಗಿ ಕಾಣಲ್ಪಡುತ್ತೇವೆ. ಅನೇಕ ವೇಳೆಗಳಲ್ಲಿ ನಾವು ದೇವರನ್ನು ಅರಿಯಲಿಕ್ಕೆ ಬದಲಾಗಿ ನಾನು ದೇವರಿಗೆ ಏನು ಮಾಡಬೇಕು, ನಾನು ದೇವರಿಗೆ ಏನು ಕೊಡಬೇಕು, ದೇವರಿಗೆ ನಾನು ಹೇಗೆ ಮೆಚ್ಚುಗೆಯಾಗಿ ಬಾಳಬೇಕು, ನಾನೇನು ದೇವ್ರಿಗೆ ಮಾಡಬೇಕು ಎಂಬುದಾಗಿ ನಾನೇನು ಮಾಡಬೇಕು ಎಂಬುದರಲ್ಲೇ ನಾವು ಅನೇಕ ವೇಳೆಗಳಲ್ಲಿ ಪ್ರಯತ್ನ ಪಟ್ಟು ನಮಗೆ ಪ್ರಯತ್ನ ಮಾಡಿದ್ರಿಂದ ನಮಗೆ ದೇವರಿಂದ ಹೊಂದಿಕೊಳ್ಳದೆ ನಿಮಿತ್ತವಾಗಿ ನಾವು ಅನೇಕ ವೇಳೆಗಳು ಏನಾಗ್ತೀವಿ ಅಂದರೆ ಸೋತು ಹೋಗಿ ಸುಸ್ತಾಗಿ ಬಿಟ್ಟು ಹೋಗ್ಬಿಡುವರಾಗಿದ್ದೇವೆ. ಒಂದು ಸಾರಿ ಒಂದು ನರಿ ದ್ರಾಕ್ಷಿಯ ತೋಟದ ಬಳಿಗೆ ಹೋಯ್ತು. ಅಲ್ಲಿ ನೋಡ್ಬೇಕಾದ್ರೆ ದ್ರಾಕ್ಷಿಯ ತೋಟದಲ್ಲಿ ಹಣ್ಣುಗಳು, ಬಹಳ ದ್ರಾಕ್ಷಿ ಹಣ್ಣುಗಳು ಸುಂದರವಾಗಿ ಬಂದಿದ್ವು, ಒಳ್ಳೆ ಘಮ ಅಂತ ಹೇಳಿ ಪರಿಮಳವಾಗಿತ್ತು. ಆ ನರಿ ಏನು ಮಾಡ್ತಂದ್ರೆ ದ್ರಾಕ್ಷಿ ಹಣ್ಣನ್ನು ಜಿಗಿದು ಹಣ್ಣನ್ನು ಕಚ್ಚಕ್ಕೆ ಹೋಯ್ತು. ಅದ್ರ ತಿನ್ನಕ್ಕೆ ಆಗಲಿಲ್ಲ, ಹಿಡೀಲಿಕ್ಕೆ ಹೋಯ್ತು, ಆಗಲಿಲ್ಲ. ಭಾಳ ಸುಸ್ತಾಗಿ ಕಡೆದಾಗಿ ನರಿಗೆ ಹೇಳ್ತಂತೆ, ಈ ಹಣ್ಣು ಕಹಿ, ಈ ಹಣ್ಣು ಹುಳಿ, ಈ ಹಣ್ಣನ್ನು ತಿನ್ನಕ್ಕಾಗಲ್ಲ ಅಂತ ಹೇಳಿ ಅದು ವಾಪಸ್ ಹೋಗ್ಬಿಡ್ತಂತೆ. ಯಾಕೆ? ಅದು ಪ್ರಯತ್ನ ಪಟ್ಟು ಬಾಯಿಗೆ ಸಿಗದೆ ಇರೋದು ನಿಮಿತ್ತವಾಗಿ ಏನಾಯಿತು, ಅದು ವಾಪಸ್ ಏನಂದ್ಕೊಂಡೋಯ್ತು, ಹುಳಿ ಅಂದ್ಕೊಂಡು ಹೋಗೋದು ಹೋಯ್ತು. ಸುಮ್ಮನೆ ಹೋಗಲಿಲ್ಲ, ಹುಳಿ ಕಹಿ ಎಂಬುದಾಗಿ ಅಂದ್ಕೊಂಡೋಯ್ತು. ಇವತ್ತು ಅನೇಕರು ವಿಶ್ವಾಸಿಗಳು ಹೀಗೇನೆ ದೇವರ ವಾಗ್ದಾನ ಹೊಂದಿಕೊಳ್ಳೋದಕ್ಕಾಗಿ, ಆಶೀರ್ವಾದಗಳನ್ನು ಹೊಂದಿಕೊಳ್ಳೋದಕ್ಕಾಗಿ ಪ್ರಯತ್ನ ಪಟ್ಟು ಹಂಗೆ ಮಾಡಿ, ಹೀಗೆ ಮಾಡಿ, ಹಾಗೆ ಮಾಡಿ, ಆ ಪ್ರಾರ್ಥನೆ ಈ ಪ್ರಾರ್ಥನೆ, ಆ ಉಪವಾಸ ಈ ಉಪವಾಸ, ರಾತ್ರಿ ಪ್ರಾರ್ಥನೆ ಹಗಲು ಪ್ರಾರ್ಥನೆ. ಕೆಲವರು ಹೇಳ್ತಾರೆ ರಾತ್ರಿ ಪ್ರಾರ್ಥನೆ ಮಾಡಿದ್ರೆ ಆಶೀರ್ವಾದ ಸಿಗುತ್ತೆ, ಅಮಾವಾಸ್ಯೆಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಆಶೀರ್ವಾದ ಸಿಗುತ್ತೆ, ಹುಣ್ಣಿಮೆಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಆಶೀರ್ವಾದ ಸಿಗುತ್ತೆ. ಬೆಂಗಳೂರಲ್ಲಿ ಒಬ್ಬರು ಪಾಸ್ಟ್ ಇದ್ದಾರೆ, ಅಲ್ಲಿ ಹೋಗಿ ತಲೆ ಕೊಟ್ಕೊಂಡ್ರೆ ಆಶೀರ್ವಾದ, ಹೋಗಿ ತಲೆ ಕೊಟ್ಕೊಂಡು ಕೂದಲನ್ನು ಉದುರಿಸ್ಕೊಂಡು ಬಾ. ಅಲ್ಲೆಲೂಯಾ. ಆಂಧ್ರದಲ್ಲಿ ಒಬ್ರು ಇದ್ದಾರಂತೆ, ಅಲ್ಲೋದ್ರೆ ಸಿಗುತ್ತಂತೆ. ಅಯ್ಯ, ನೀನು ವಾಗ್ದಾನಗಳನ್ನು ಹೊಂದಿಕೊಳ್ಳಲಿಕ್ಕೆ ಆಂಧ್ರ, ಇಸ್ರೇಲ್ಗೋ ಬೆಂಗಳೂರಿಗೋ ಎಲ್ಲಿಗೂ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ದೇವರನ್ನು ಅರಿಯದಂಥ ಅಬ್ರಾಮನ ಮನೆಯ ಬಾಗಿಲಲ್ಲಿ ಬಂದು ವಾಗ್ದಾನವನ್ನು ಕೊಟ್ಟಂಥ ದೇವರು ಆತನನ್ನು ಹುಡ್ಕೊಂಡು ಬಾ, ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಅಂತ ಹೇಳಿಲ್ಲ. ವಾಗ್ದಾನ ಮಾಡಬೇಕಂದ್ರೆ ವಾಗ್ದಾನವು ನಿನ್ನ ಮನೆ ಬಾಗಿಲ ಥರನೇ ಬಂದು ಬಿದ್ದಿದೆ. ನಿನ್ನ ಮನೆ ಬಾಗಿಲಿಗೆ ದೇವರು ಬಂದಿದ್ದಾನೆ. ನೀನು ದೇವರನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ, ಆತನೇ ನಿನ್ನನ್ನು ಹುಡುಕಿಕೊಂಡು ಬಂದಿದ್ದಾನೆ. ನಾವು ಯೇಸುವನ್ನು ಹುಡುಕಿ ಹೋಗಲಿಲ್ಲ, ಯೇಸುವೆ ನೀನು ಹುಡುಕಿಕೊಂಡು ಬಂದ ಮೇಲೆ ನೀನು ಯಾಕೆ ಆಶೀರ್ವಾದಕ್ಕೆ, ವಾಗ್ದಾನಕ್ಕೆ, ಪ್ರವಾದನೆಗೆ ಅಲ್ಲಿ ಇಲ್ಲಿ ಅಂತೇಳಿ ನೀನು ಅಲೆದಾಡ್ತಿದೀಯಾ? ವಾಗ್ದಾನ ಮಾಡಿದಾತನೇ ನಿನ್ನಲ್ಲಿರಬೇಕಾದ್ರೆ ಆಶೀರ್ವಾದ ಮಾಡುವನು ದೊಡ್ಡವನಲ್ಲ. ಹಲ್ಲೆಲೂಯಾ. ಆಶೀರ್ವಾದ ಮಾಡೋನು ದೊಡ್ಡವನ, ವಾಗ್ದಾನ ಮಾಡಿದವನು ದೊಡ್ಡವನ? ಹಲ್ಲೆಲೂಯಾ. ನಾನು ನಿನಗೆ ಆಶೀರ್ವಾದ ಕೊಡಬಹುದು, ಸೇವಕರು ನಿಮ್ಮನ್ನು ಆಶೀರ್ವದಿಸಬಹುದು, ಆದರೆ ವಾಗ್ದಾನ ಮಾಡುವನು ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಯಾರನ್ನ ಆಶೀರ್ವಿಸ್ತೇವೋ ಅವರು ಆಶೀರ್ವಿಸಲ್ಪಡುತ್ತಾರೆ, ಆದರೆ ವಾಗ್ದಾನ ನಾನು ಕೊಡೋಕ್ಕಾಗಲ್ಲ. ವಾಗ್ದಾನ ಕೊಡಬೇಕಂದ್ರೆ ತನ್ನನ್ನು ಜೀವ ಬಲಿಯಾಗಿ ರಕ್ತ ಸುರಿಸಿದ ಆತನು ಒಬ್ಬನು ಮಾತ್ರವೇ ಆತನು ವಾಗ್ದಾನ ಕೊಡಲಿಕ್ಕೆ ಸಾಧ್ಯತೆ ಉಳ್ಳದಾಗಿರುತ್ತದೆ. ಸೊ ನಾನು ಹೇಳೋದು, ವಾಗ್ದಾನ ಹೊಂದ್ಕೊಳ್ಬೇಕಾದ್ರೆ ನಾನೇನು ಮಾಡಬೇಕೆಂಬುದಾಗಿ ಅಲ್ಲ, ವಾಗ್ದಾನವನ್ನು ನಾನು ಹೊಂದಿಕೊಳ್ಳಬೇಕಾದ್ರೆ ದೇವರು ಏನು ಮಾಡಿದ್ದಾನೆ ಎಂಬುದನ್ನು ನೀನು ಅರಿಯುವಾಗ ವಾಗ್ದಾನಗಳನ್ನು ನೀನು ಹೊಂದಿಕೊಳ್ಳಕ್ಕೆ, ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೆ ವಾಗ್ದಾನ ಹೊಂದಿರುವಂಥ ದೇವ ಜನರೇ, ನಾವು ಆಶೀರ್ವಾದಕ್ಕಾಗಿ ಪ್ರಯಾಸ ಪಡಬೇಕೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ನೀತಿವಂತನಿಗೆ ನಿದ್ರೆಯಲ್ಲೂ ಸಹ ದೇವರು ಏನು ಮಾಡ್ತಾನಂತೆ, ಊಟವನ್ನು ಆತನು ಕೊಡುವನಾಗಿದ್ದಾನೆ, ಆಹಾರವನ್ನು ಕೊಡುವನಾಗಿದ್ದಾನೆ. ನೀತಿವಂತನಿಗೆ ಆತನು ಕೈ ಇಟ್ಟು ಮಾಡೋದೆಲ್ಲವೂ ಏನಾಗುತ್ತದೆ, ಸಫಲವಾಗಿ. ಯಾಕೆಂದರೆ ನೀತಿವಂತನು, ನೀನು ವಾಗ್ದಾನವನ್ನು ಹೊಂದಿದವನು. ನೀನು ಅದಕ್ಕೆ ನಿನ್ನ ಗ್ಯಾರಂಟಿ, ನಿನ್ನ ದೃಢಚಿತ್ತತೆ, ನಿನ್ನ ಮನಸ್ಸು, ನಿನ್ನ ಯೋಚನೆ ಸ್ಟ್ರಾಂಗ್ ಆಗಿರಲಿ. ನಾನು ವಾಗ್ದಾನಕ್ಕೆ ಬಾಧ್ಯನು, ನಾನು ವಾಗ್ದಾನಗಳಿಗೆ ಹಕ್ಕುದಾರನಾಗಿದ್ದೇನೆ.
ಹಲ್ಲೆಲೂಯಾ ಎಂಬುದನ್ನು ನೀನು ನಿಶ್ಚಯಿಸಿಕೊಳ್ಳುವಾಗ ನಿನಗೆ ನಾಳೆ ಬಗ್ಗೆ ಚಿಂತೆ ಇಲ್ಲ, ನಾಳೆ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ, ನಾಳೆ ಬಗ್ಗೆ ನೀನು ಅಳಬೇಕಾಗಿಲ್ಲ, ನಾಳೆ ಬಗ್ಗೆ ನೀನು ಯಾವುದು ಕಳವಳ ಪಡಬೇಕಾಗಿಲ್ಲ. ನಾಳೆ ನಿನಗೇನು ಸಂಭವಿಸುತ್ತೆ ಎಂಬುದಾಗಿ ವಾಗ್ದಾನ ಮಾಡಿದೆ. ನಾಳೆ ಸಂಭವಿಸುವುದನ್ನು ದೇವರು ನಿನಗೆ ಹಿಂದೆನೇ ವಾಗ್ದಾನ ಮಾಡಿದ್ದಾನೆ, ಅದೇ ನಿನಗೆ ಸಂಭವಿಸುವಂಥದ್ದಾಗಿದೆ. ವಾಗ್ದಾನಗಳೇ ಸಂಭವಿಸುತ್ತೆ ಹೊರತು ನೀನೇನು ಚಿಂತೆ ಮಾಡ್ತೀಯೋ, ಏನಕ್ಕಾಗಿ ಅಳ್ತೀಯೋ, ಏನಕ್ಕಾಗಿ ದುಃಖಿಸುತ್ತೀಯೋ ಪ್ರಿಯರೇ, ಅದೆಲ್ಲ ನೆರವೇರಬೇಕಾಗಿರೋದು ವಾಗ್ದಾನವನ್ನು ಧ್ಯಾನಿಸು. ವಾಗ್ದಾನವನ್ನು ಮಾಡಿದಾತನನ್ನ ನೀನು ದೃಷ್ಟಿಸಿ ನೋಡು, ಆತನನ್ನೇ ಧ್ಯಾನಿಸು, ಅದೇ ನಿನ್ನ ಜೀವಿತದಲ್ಲಿ ನೆರವೇರುತ್ತದೆ. ಇವತ್ತು ಅನೇಕರ ಜೀವಿತದಲ್ಲಿ ನಾಳೆ ಏನಾಗ್ಬಿಡುತ್ತೋ, ನಾಳೆ ಏನಾಗ್ಬಿಡುತ್ತೋ, ನಾಳೆ ಏನಾಗ್ಬಿಡುತ್ತೋ ಎಂಬುದಾಗಿ ಭಯ 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 ಭಯ. ಬೈಬಲಲ್ಲಿ ಯೋಬನಂತ ಹೇಳುವಂಥ ಒಬ್ಬ ವ್ಯಕ್ತಿ ಇದ್ದ. ಆತನು ಹೇಳ್ತಾನೆ, ನಾನು ಭಯಪಟ್ಟಿದ್ದೆ, ನನಗೆ ಸಂಭವಿಸಿತು. ಅವನು ಭಯಪಟ್ಟ, ನನ್ನ ಮಕ್ಕಳು ಎಲ್ಲಿ ತಪ್ಪು ಮಾಡಿಬಿಡ್ತಾರೋ ಅಂತೇಳಿ ಪ್ರತಿದಿನ ಮಕ್ಕಳಿಗೆ ಬಲಿ ಸಲ್ಲಿಸೋದು, ಅವ್ರಿಗೋಸ್ಕರ ಆತನು ಆ ವಿಜ್ಞಾಪನೆ ಮಾಡೋದು, ಇದೇ ಅವನ ಭಯ ಕಾಡುತ್ತಿತ್ತು. ಹೀಗೆ ಅವನು ಭಯವೇ ಅವನ ಜೀವಿತದಲ್ಲಿ ಅವನಿಗೆ ದೊಡ್ಡ ಮುಳುಗಾಯಿತು. ಇವತ್ತು ನೀನು ಯಾವುದಕ್ಕಾಗಿ ಭಯ ಪಡ್ತಿದ್ಯಾ, ಆ ಭಯನೇ ನಿನಗೆ ದೊಡ್ಡ ಮುಳುಗು ಉಂಟಾಗುತ್ತೆ. ಆ ಭಯನೇ ನಿನಗೆ ಅಪಜಯವನ್ನು ಕೊಂಡು ಬರುತ್ತೆ. ಯಾವುದಕ್ಕಾಗಿ ಭಯ ಪಡ್ತೀಯೋ ಅದೇ ನಿನ್ನ ಭವಿಷ್ಯತ್ತಾಗಿರ್ತದೆ. ಭಯವನ್ನು ಕರ್ತನಾದ ಯೇಸುವಿನ ನಾಮದ ಮೇಲೆ ಬಿಸಾಡಿ ಬಿಡು, ಕರ್ತನ ಮೇಲೆ ನಿರೀಕ್ಷೆನಿಡು. ದೇವರನ್ನು ಅರಿಯುತ್ತಾ 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 ನಿನಗೇನಾಗುತ್ತೆ, ನಂಬಿಕೆ ಉಂಟಾಗುತ್ತೆ. ನಂಬಿಕೆ ಉಂಟಾಗುತ್ತಾ ಭಯ, ಅನುಮಾನ, ಸೋಲುವಿಕೆಗಳು ತಾನಾಗಿನೇ ಹೋಗುವಂಥದ್ದಾಗಿದೆ. ಇವತ್ತು ನಿನ್ನ ಜೀವಿತದಲ್ಲಿ ಅನುಮಾನಗಳು, ಸೋಲುವಿಕೆಗಳು, ಅಪಜಯಗಳು ಕಾಡುತ್ತಿರುವುದಾದರೆ ಮೊದಲಾಗಿ ನೀನು ಇವತ್ತು ನಿನ್ನ ದೇವರು ಎಷ್ಟು ಒಳ್ಳೆಯವನು ಎಂಬುದಾಗಿ ಅರಿ. ನಾವು ಕಳೆದ ವಾರದಲ್ಲಿ ನೋಡಿದ್ವಿ, ದೇವರು ಒಳ್ಳೆಯವನು, ಆತನು ಎಂದೆಂದಿಗೂ ಮಾರ್ಪಡದನು ಎಂಬುದಾಗಿ ಮೊದಲಾಗಿ ಚೆನ್ನಾಗಿ ತಿಳ್ಕೊಳ್ಬೇಕು. ನಿನ್ನ ಪರಿಸ್ಥಿತಿಗಳಲ್ಲಿ, ಹೋರಾಟಗಳಲ್ಲಿ, ಕಣ್ಣೀರಲ್ಲಿ, ವೇದನೆಯಲ್ಲಿ, ಚಿಂತೆಯಲ್ಲಿ, ಭಾರದಲ್ಲಿ, ಎಲ್ಲ ಸಮಯಗಳಲ್ಲಿ ನನ್ನ ದೇವರು ಒಳ್ಳೆಯವನು ಎಂಬುದಾಗಿ ಮೊದಲಾಗಿ ತಿಳ್ಕೊಳ್ರಿ, ಅರೀರಿ. ಹಲ್ಲೆಲೂಯಾ. ಎರಡನೇದಾಗಿ ದೇವರು ಒಳ್ಳೆಯವನೆಂಬುದಾಗಿ ಹೇಳ್ರಿ, ಬಾಯಿ ತೆರೆದು ಹೇಳ್ರಿ, ಸ್ತೋತ್ರ ಮಾಡ್ರಿ, ದೇವರನ್ನ ಕೊಂಡಾಡ್ರಿ. ಪ್ರೈಸ್ ದಿ ಲಾರ್ಡ್. ಮೂರನೇದಾಗಿ ವಾಗ್ದಾನಗಳನ್ನು ಮಾಡಿದಾತನು ನಂಬಿಗಸ್ತನೆಂದಾಗಿ ದೇವರಿಗೆ ಸ್ತೋತ್ರಗಳನ್ನು ನೀವು ಮಾಡುತ್ತಾ 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 ಖಂಡಿತವಾಗಿ ನಿಮ್ಮ ಪರಿಸ್ಥಿತಿಗಳನ್ನು ನೀವು ಬದಲಾಯಿಸುವಂತರಾಗಿರುತ್ತೀರಾ. ಆಮೆನ್. ಹಲ್ಲೆಲೂಯಾ. ಅದಕ್ಕೆ ಪ್ರಿಯರೇ, ನಾವು ಆಶೀರ್ವದಿಸಲ್ಪಟ್ಟವರಿಗಿಂತಲೂ ವಾಗ್ದಾನಗಳಿಗೆ ನಾವು ಪಾತ್ರರು, ಯೋಗ್ಯರು, ಅರ್ಹತೆ ಉಳ್ಳವರು, ಬಾಧ್ಯರು ಆಗಿರುವುದರಿಂದ ಪ್ರಿಯರೇ, ನಾಳೆ ನಿನ್ನ ಲೈಫನ್ನು ನೀನು ಹೇಗೆ ಚೇಂಜ್ ಮಾಡಿಕೊಳ್ಳೋದು, ನಿನ್ನ ಕುಟುಂಬದ ಪರಿಸ್ಥಿತಿಯನ್ನು ಹೇಗೆ ಬದಲಾಯಿಸಿಕೊಳ್ಳೋದು, ನಿನ್ನ ಆರೋಗ್ಯದ ಪರಿಸ್ಥಿತಿಯನ್ನು ನೀನು ಹೇಗೆ ಬದಲಾಯಿಸಿಕೊಳ್ಳೋದು, ವಾಗ್ದಾನ ಮಾಡಿದ ತನ್ನ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನನ್ನು ನೀನು ಅರಿಯುವಾಗ ನಿನ್ನ ಪರಿಸ್ಥಿತಿಗಳನ್ನು ನೀನು ಬದಲಾಯಿಸಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ಅನೇಕ ಕ್ರೈಸ್ತರು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇವೆ ಅಂತ ಹೇಳಿದ್ರು ಸಹ ವಾಗ್ದಾನ ಮಾಡಿದ ಮೇಲೆ ಅರಿಯದಂತೆ ಇವತ್ತು ಅನೇಕ ವೇಳೆಗಳಲ್ಲಿ ವಿಶ್ವಾಸಿಗಳು ತಮ್ಮ ಸುತ್ತಲಿರುವ ಪರಿಸ್ಥಿತಿಗಳನ್ನೇ ನೋಡಿ 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 ಇವತ್ತು ಕುಗ್ಗಿ ಬಳಲಿ ಸೋತು ಹೋಗಿದ್ದೀರಿ. ಪ್ರಿಯರೇ, ಅವುಗಳಿಂದ ನಿಮಗೆ ಪ್ರಯೋಜನವಿಲ್ಲ. ಇವತ್ತು ನಿಮ್ಮ ಕಣ್ಣುಗಳನ್ನು ಎತ್ತಿ ದೇವರ ವಾಕ್ಯದ ಕಡೆಗೆ ನೋಡ್ರಿ, ವಾಕ್ಯವನ್ನು ಕೇಳ್ರಿ, ವಾಕ್ಯವನ್ನು ಅರೀರಿ. ಎಷ್ಟು ವಾಕ್ಯ ಕೇಳ್ತಾ ಕೇಳ್ತಾ ಇಯರಿಂಗ್ ದೇವರ ವಾಕ್ಯ ಕೇಳ್ತಾ ವಾರಕ್ಕೊಂದಿನ ಕೇಳಿದ್ರೆ ಆಗಲ್ಲ. ಮನಸ್ಸು ಬಂದಾಗಿದ್ದಾಗೆ ಮನಸ್ಸು ಬಂದಾಗ ಕೇಳುವಾಗ ಆಗಲ್ಲ. ಎಲ್ಲೋ ಮೀಟಿಂಗಲ್ಲಿ ಬಂದಾಗ ಕೇಳಿದಾಗ ಆಗಲ್ಲ. ಪ್ರಿಯರೇ, ದಿವಸ ಕೇಳ್ರಿ, ಗೂಗಲ್ ಮೀಟಲ್ಲಿ ಜಾಯ್ನ್ ಆಗ್ರಿ, ದಿವಸ ಕೇಳ್ರಿ, ದಿವಸ ವಾಕ್ಯಗಳನ್ನು ಓದ್ರಿ, ದಿವಸ ವಾಕ್ಯಗಳನ್ನು ಓದ್ರಿ, ದಿವಸ ವಾಕ್ಯಗಳನ್ನು ನೋಡ್ರಿ. ಇದನ್ನು ಕೇಳುತ್ತಾ ನೋಡುತ್ತಾ ಏನಾಗುತ್ತೆ, ವಾಕ್ಯವೇ ನಿನ್ನಲ್ಲಿ ಬಂದು ನಿನ್ನ ಜೀವಿತವನ್ನು ಬದಲಾಯಿಸುವಂಥದ್ದಾಗಿದೆ. ಒಂದು ಮಳೆ ಬಿತ್ತಂದ್ರೆ ಆಟೋಮೆಟಿಕ್ ಆಗಿ ಸುತ್ತಮುತ್ತಲಿರುವ ಎಲ್ಲವೂ ಒಣಗಿ ಹೋಗಿರುವಂಥವುಗಳೆಲ್ಲವೂ ಚಿಗುರುತ್ತೆ, ಹಸುರಾಗುತ್ತೆ. ಒಂದು ಮಳೆಯೇ ಹಾಗೆ ಬದಲಾಗುತ್ತೆ ಅಂದರೆ ದೇವರ ವಾಕ್ಯ ಮಳೆಗಿಂತಲೂ ಜೀವವುಳ್ಳದ್ದು, ಶಕ್ತಿ ಉಳ್ಳದ್ದು. ನಾನು ಹೇಳುವ ಮಾತುಗಳೇ ಜೀವವು ಆತ್ಮವಾಗಿದೆ. ಹಾಗಾದರೆ
ದೇವರ ಮಾತುಗಳನ್ನ ನೀವು ಕೇಳುವಾಗ ನಿಮಗೆ ಜೀವ ಉಂಟಾಗುತ್ತೆ, ಆರೋಗ್ಯ ಉಂಟಾಗುತ್ತೆ, ಅಭಿವೃದ್ಧಿ ಉಂಟಾಗುತ್ತೆ, ಸಮೃದ್ಧಿ ಉಂಟಾಗುತ್ತೆ, ವಾಗ್ದಾನಗಳು ನಿಮಗೆ ಸ್ವಂತವಾಗಿ ಮಾರ್ಪಡುವಂಥದ್ದಾಗಿದೆ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯವನ್ನ ಇದುವರೆಗೂ ಕೇಳದಂತ ರೀತಿಯಲ್ಲಿ ಹೆಚ್ಚಾಗಿ ದೇವರ ವಾಕ್ಯನ ಕೇಳ್ರಿ, ದೇವರ ವಾಕ್ಯವನ್ನು ಓದ್ರಿ. ಇದುವರೆಗೂ ಬೈಬಲ್ ಹಿಡಿಯದಿದ್ದವರು ಬೈಬಲ್ಗಳನ್ನು ಎತ್ತಿರಿ. ಬೈಬಲ್ ನೀವು ಎತ್ತುವಾಗ ಬೈಬಲ್ ನಿಮ್ಮನ್ನ ಮೇಲೆ ಕೆತ್ತುವಂಥದ್ದಾಗಿದೆ. ಇವತ್ತು ನಾವು ಬೈಬಲ್ ಓದುತ್ತಾ, ಬೈಬಲ್ ಅನ್ನು ಕೇಳುತ್ತಾ ಪ್ರಿಯರೇ ವಾಗ್ದಾನಕ್ಕೆ ನಾವು ಸ್ವಂತವಾಗುತ್ತೇವೆ. ಗರ್ಭ ಧರಿಸಿದ ತಾಯಿ ಹೇಗೆ ಆಹಾರವನ್ನು ತಿನ್ನುತ್ತಾ, ಪೌಷ್ಟಿಕವಾದ ಆಹಾರವನ್ನು ತಿನ್ನುತ್ತಾ ಅದೇನಾಗುತ್ತೆ, ಒಂದು ದಿನ ಅದು ಮಗು ಒಂದು ದಿನ ಎರೆಯಲಿಕ್ಕೆ ಸಾಧ್ಯವುಳ್ಳದಾಗಿರ್ತದೆ. ಹಾಗೆಯೇ ದೇವರ ಮಕ್ಕಳಾದ ನಾವು ದೇವರ ವಾಕ್ಯನ ಉಣ್ಕೊಳ್ಳೋಣ, ದೇವರನ್ನು ಅರಿಯೋಣ, ಸತ್ಯವನ್ನು ತಿಳ್ಕೊಳ್ಳೋಣ, ವಾಕ್ಯವನ್ನು ಓದೋಣ, ವಾಕ್ಯವನ್ನು ಹಿಡಿಯೋಣ. ವಾಕ್ಯವು ನಿಮಗೆ ವಾಗ್ದಾನಗಳಿಗೆ ನಡೆಸುವಂಥದ್ದಾಗಿರ್ತದೆ. ಪ್ರೈಸ್ ಲಾರ್ಡ್. ಕರಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯಾ. ಎಲ್ಲರೂ ಸ್ತೋತ್ರ ಮಾಡುವ. ಶಕರಬ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು, ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಥ್ಯಾಂಕ್ ಯು ಲಾರ್ಡ್. ವಾಗ್ದಾನ ಮಾಡಿದ